MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಒಂದರ್ಥದಲ್ಲಿ ಈ ಉಚಿತವಾಗಿ ಅಕ್ಕಿಯನ್ನ ನೀಡುವ ಈ ಅನ್ನಭಾಗ್ಯ ಯೋಜನೆ, ಅಲ್ಲಿಗೆ ಪಂಚ ಗ್ಯಾರಂಟಿಗಳ ಪೈಕಿ 4 ಗ್ಯಾರಂಟಿಗಳು ಕೂಡ ಮಹಿಳಾ ಕೇಂದ್ರಿತ. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳನ್ನ ನೀಡುವ ಮೂಲಕ ಋಣ ಸಂದಾಯ ಮಾಡ್ಬಿಡ್ತಾ. ಋಣ ಸಂದಾಯ ಯಾವ ರೀತಿ? ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚು ಮಹಿಳೆಯರ ಓಟ್ ಬಿದ್ದಿದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಕಾರಣವಾಗಿದ್ದು ಮಹಿಳೆಯರ ಓಟ್. ಹೀಗಾಗಿ ತಮಗೆ ಹಾಕಿದ್ದ ಓಟಿಗೆ ಯೋಜನೆಗಳನ್ನ ಉಡುಗೊರೆಯಾಗಿ ಕೊಡುವ ಮೂಲಕ ಋಣ ಸಂದಾಯ ಮಾಡ್ಬಿಡ್ತಾ. ಅಲ್ಲಿಗೆ ಮಹಿಳೆಯರ ಪಾಲಿಗೆ ಪ್ರಾತಿನಿಧ್ಯ ಅನ್ನೋ ಪ್ರಶ್ನೆ ಕೇಳುವಲಿಕ್ಕೆ ಒಂದು ವೇದಿಕೆನೇ ಇಲ್ಲದಷ್ಟು ಮಹಿಳೆಯ ಪರವಾಗಿ ನಿಂತುಬಿಡ್ತಾ ಕಾಂಗ್ರೆಸ್ ಸರ್ಕಾರ. ಇಂಥ ಪ್ರಶ್ನೆ ಹುಟ್ಕೊಳ್ಳಿಕ್ಕೆ ಕಾರಣವಾಗಿರೋದೇನು? DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ನದ್ದೇ 2.0 ಸರ್ಕಾರ, ಅದರಲ್ಲೂ ಕೂಡ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ 2.0, ಇದರಲ್ಲೂ ಕೂಡ ಒಬ್ಬ ಮಹಿಳಾ ಪ್ರತಿನಿಧಿಗೆ ಪ್ರಾತಿನಿಧ್ಯ ಇಲ್ಲ. ಇತ್ತು ಹೆಸರು, ಕಡೆ ಮಿನಿಟ್ನಲ್ಲಿ ಅದು ಕೂಡ ಕೈ ಬಿಡಲಾಯಿತು. ಮಹಿಳಾ ಪ್ರಾತಿನಿಧ್ಯ ಅನ್ನೋದು ಬಹಳಷ್ಟು ಬಾರಿ ಚರ್ಚೆಗೆ ಒಳಪಟ್ಟಿದೆ. ಒಂದು ರೀತಿ ಸಿನಿಕಲ್ ಡೈಲಾಗ್ಗಳು ಕೂಡ ಬರ್ತಾ ಇರುತ್ತೆ. ಪುರುಷ ಪ್ರಧಾನ ಸಮಾಜ, ಮಹಿಳೆಯರನ್ನ ತುಳಿತಕ್ಕೆ ಒಳಪಡಿಸಲಾಗ್ತಾ ಇದೆ, ಪ್ರಾತಿನಿಧ್ಯ ಕೊಡಬೇಕು, ಮಹಿಳೆಯರು ಸ್ವಾವಲಂಬಿ ಆಗಬೇಕು. ಆದರೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಸ್ವಲ್ಪ ಡೈನಮಿಕ್ಸ್ ಅನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಅಲ್ಲ, ಇದ್ದ ಮಹಿಳಾ ಸಚಿವೆಗೆ ಅವಕಾಶ ತಪ್ಪಲಿಕ್ಕೆ ಕಾರಣವಾಗಿದ್ದೇನು? ಅವಕಾಶ ಇದೆ ಅನ್ನೋರ್ಗೂ ಕೂಡ ಅವಕಾಶ ಸಿಗದೇ ಇರಲಿಕ್ಕೆ ಕಾರಣವಾದ ಆ ರಾಜಕೀಯ ಏನು? ಇದರಲ್ಲಿ DK ಶಿವಕುಮಾರ್ ಅವರ ಪಾತ್ರ ಏನು? ಸಿದ್ದರಾಮಯ್ಯನವರ ಪರಿಣಾಮ ಪ್ರಭಾವಗಳೇನು? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಂಚ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಆಧಾರ ಸ್ತಂಭ ಆದ್ರೆ ಅದನ್ನ ಕಟ್ಟೋದಕ್ಕೆ ಬಳಕೆ ಮಾಡಿದ ಸಿಮೆಂಟ್ ಮಹಿಳಾ ವೋಟರ್ಸ್. ಶಕ್ತಿ, ಜ್ಯೋತಿ, ಲಕ್ಷ್ಮಿ, ಅನ್ನ, ಹೀಗೆ 5ರಲ್ಲಿ 4 ಗ್ಯಾರಂಟಿ ನೇರವಾಗಿ ಮಹಿಳೆಯರನ್ನ ಗಮನದಲ್ಲಿಟ್ಕೊಂಡೇ ರೂಪಿಸಿದ್ದು, ಜಾರಿಗೂ ತಂದಿದ್ದು. ರಾಜ್ಯದ 44% ಮಹಿಳಾ ಮತದಾರರ ಕೈ ಹಿಡಿದಿದ್ದಕ್ಕೆ ಇದೂ ಕಾರಣ. ಆದ್ರೆ ಸ್ತ್ರೀ ಅಂದರೆ ಕೇವಲ ಗ್ಯಾರಂಟಿ ಯೋಜನೆಗಳ ಫಲಾನುಭವಿ ಅನ್ನೋ ಪಟ್ಟಿಗೆ ಸೀಮಿತವ? ಯೋಜನೆಗಳನ್ನ ರೂಪಿಸುವ, ಅನುಷ್ಠಾನ ಮಾಡುವ ಜವಾಬ್ದಾರಿಗೆ ಆಕೆ ಅರ್ಹ ಅಲ್ವಾ? ಇಲ್ಲ ಎನ್ನುವಂತಿದೆ DK ಶಿವಕುಮಾರ್ ನೇತೃತ್ವದ ಸಂಪುಟ. ನೀವು ಕೂಡ ಪ್ರಬಲವಾದ ಯಾಕೆ ಸಿಕ್ಕಿಲ್ಲ ಅನ್ನೋದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನಂದ್ರೂ ಪಕ್ಷದ ಹೈಕಮಾಂಡ್ ವರಿಷ್ಠರು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಲಕ್ಷ್ಮಿ ಹೆಬ್ಬಾಳ್ಕರ್, ರೂಪಕಲಾ ಶಶಿಧರ್, ಉಮಾಶ್ರೀ, ಗಾಯತ್ರಿ ಶಾಂತೇಗೌಡ, ನಯನಾ ಮೋಟಮ್ಮ, ಅನ್ನಪೂರ್ಣ ತುಕಾರಾಮ್, ಖನೀಜ್ ಫಾತಿಮಾ ಹೆಸರಿಸ್ತಾ ಹೋದ್ರೆ ಆಯ್ಕೆ ಕೊರತೆ ಅಂತೂ ಇಲ್ಲ, ಇರೋದು ಇಚ್ಛಾಶಕ್ತಿಯ ಕೊರತೆ. DK ಸಂಪುಟ ಪುರುಷಮಯ ಆಗಿರೋದು ಅರ್ಹ ಮಹಿಳಾ ಪ್ರತಿನಿಧಿ ಇಲ್ಲ ಎಂದಲ್ಲ, ಬದಲಿಗೆ ಪ್ರಾತಿನಿಧ್ಯದ ಆಸಕ್ತಿ ಇಲ್ಲದ ಕಾರಣ ಅನ್ನೋದು ಸ್ಪಷ್ಟ. ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಿಲ್ಲ ಅಂದರೆ ಪಕ್ಷಕ್ಕೆ ನನಗನ್ಸುತ್ತೆ ಅದು ಹಿನ್ನಡೆ. ಮತ್ತು ನಾವು ಪಕ್ಷ ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. ನಾವು ಮಹಿಳಾ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿದವರು. ಮೊದಲನೇದಾಗಿ ಮಹಿಳಾ ಮೀಸಲಾತಿ ಜಾರಿಗೆ ಬಂದೇ ಬರುತ್ತೆ ಸದ್ಯದಲ್ಲಿ, ಮುಂದಿನ ಚುನಾವಣೆಗೆ ಬಂದ್ರೂ ಆಶ್ಚರ್ಯ ಇಲ್ಲ. ಸೊ ಅಷ್ಟು ಹೊತ್ತಲ್ಲಿ ನಾವು ಸಜ್ಜಾಗಬೇಕು. ಸೊ ನಮ್ಮನ್ನು ಸಾರ್ವಜನಿಕರು, ನಮಗೆ ಮತದಾರರು ನಮ್ಮನ್ನು ನೋಡ್ತಾ ಇದ್ದಾರೆ. ಸೊ ನಾವು ಏನು ಮಾತಾಡ್ತೀವಿ ಅದ್ರ ಪ್ರಕಾರ ನಾವು ನಮ್ಮ ನಡೆನೂ ಅದೇ ರೀತಿ ಇರಬೇಕು ಅಂತ ನಾನು ಅಂದ್ಕೊಳ್ತೀನಿ. ನೂತನ ಸಚಿವರ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರಿತ್ತು. ಆದರೆ ಇವರಿಗೆ ಪ್ರಮಾಣ ವಚನ ಸ್ವೀಕರಿಸುವ ಭಾಗ್ಯ ಸಿಕ್ಕಿಲ್ಲ. ಕುರುಬ ಸಮಾಜದ ಪ್ರಾತಿನಿಧ್ಯ ಬಯಸಿದ್ದ ಮಾಜಿ ಸಿಎಂಗೆ ಮಹಿಳೆ ಕೂಡ ಸಮಾಜದ ಪ್ರತಿನಿಧಿ ಆಗಬಲ್ಲಳು ಅನಿಸ್ಲಿಲ್ವಾ? ಗೊತ್ತಿಲ್ಲ. ಇತ್ತ ಉಮಾಶ್ರೀ ಅವರಿಗೆ ಉಪಸಭಾಪತಿ ಸ್ಥಾನ ಸಿಕ್ಕಿದ್ರೂ 33% ಪೈಕಿ ಒಬ್ರು ಇಲ್ವಾ ಅನ್ನೋ ಪ್ರಶ್ನೆಗೆ ಅದು ಉತ್ತರ ಅಲ್ಲ. ಹಾಗಂದ ಮಾತ್ರಕ್ಕೆ ಹಿಂದಿನ ಸರ್ಕಾರಗಳಲ್ಲಿ ಮಹಿಳಾ ಪ್ರಾತಿನಿಧ್ಯ ಸರಿಯುತ್ತಾ? ಉತ್ತರ ಇತಿಹಾಸವೇ ತಿಳಿಸುತ್ತೆ. ಈವರೆಗೆ ಸಚಿವ ಸ್ಥಾನಕ್ಕೆ ಏರಿರೋ ಶಾಸಕಿಯರ ಪೈಕಿ 2-3 ಮಂದಿಗೆ ಮಾತ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಕನ್ನಡ ಸಂಸ್ಕೃತಿ ಖಾತೆ ಹೊರತುಪಡಿಸಿ ಬೇರೆ ಖಾತೆ ಸಿಕ್ಕಿದ್ದು. ಒಂದಿಡೀ ಕ್ಯಾಬಿನೆಟ್ನಲ್ಲಿ 1 ಅಥವಾ ಹೆಚ್ಚು ಅಂದ್ರೆ 2 ಮಾತ್ರ ಮಹಿಳಾ ಪ್ರಾತಿನಿಧ್ಯ. ಇದು ಪರಂಪರೆಯಾಗಿ ಹೋಗಿದೆ. ಸ್ತ್ರೀ ಶಕ್ತಿ ಇಲ್ಲದೆ ಸಂಪುಟ ಶೂನ್ಯವಾಯಿತ. ಪ್ರಾತಿನಿಧ್ಯ ಕೇವಲ ಔಪಚಾರಿಕ ವಿಷಯವ? ಹೋರಾಟ ಮಾಡಿಯೇ ಮಹಿಳೆಯರು ಸಂಪುಟದಲ್ಲಿ ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MD
MDH ಕಾಶ್ಮೀರಿ. ಅವಕಾಶ ಗಿಟ್ಟಿಸ್ಕೋಬೇಕಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಬನ್ನಿ ಈ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಅಥವಾ ವಾಟ್ಸ್ಆಪ್ ಎಕ್ಸ್ ಖಾತೆಯ ಮೂಲಕವೂ ಕೂಡ ನೀವು ಚರ್ಚೆಯಲ್ಲಿ ಭಾಗಿಯಾಗಬಹುದು. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ರೆಪ್ರೆಸೆಂಟೇಷನ್ ಅನ್ನೋ ವಿಚಾರಕ್ಕೆ ಕೊಟ್ಟಿರುವ ಮನ್ನಣೆ ಆದ್ಯತೆ ನಿಮಗೆ ಸಮಾಧಾನಕರವಾಗಿದೆಯಾ? ಮಹಿಳೆ ವಿಚಾರ ಒಬ್ವಿಯಸ್ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಇವತ್ತು. ಅದನ್ನು ಹೊರತುಪಡಿಸಿಯೂ ಕೂಡ ಪ್ರದೇಶವಾರು ಹಾಗೆ ಜಾತಿವಾರು ಹಿರಿತನ ಕಿರಿತನ ಇತ್ಯಾದಿ ಇದೆಲ್ಲದರ ಆಧಾರದ ಈ ಪ್ರಾತಿನಿಧ್ಯ ಅನ್ನೋದಕ್ಕೆ ಸಿಕ್ಕಿರುವ ಪ್ರಾಶಸ್ತ್ಯತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ಸ್ವಾತಿ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದ ನಾಗರಾಜ್ ನಾಯಕ್ ಅವರಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಜೆಡಿಎಸ್ ವಕ್ತಾರರು ಅಶ್ವಿನ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರಾಮಕೃಷ್ಣ ಉಪಾಧ್ಯಾಯ ಸರ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾತಿ ಅವರೇ, ತಮ್ಮಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ನಾನು ಶುರುವಲ್ಲೇ ಹೇಳಿದೆ, ಮಹಿಳಾ ಪ್ರಾತಿನಿಧ್ಯ ಅಂತ ಬಂದ ತಕ್ಷಣ 33% ಪುರುಷ ಪ್ರಧಾನ ಸಮಾಜ, ಮಹಿಳೆ ತುಳಿತಕ್ಕೊಳಗಾಗ್ತಿದ್ದಾಳೆ, ಇದೆಲ್ಲ ಮೋಸ್ಟ್ ಡಿಸ್ಕಸ್ಡ್ ಮೋಸ್ಟ್ ಸ್ಪೋಕನ್ ವರ್ಡ್ಸ್. ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗು ಕೂಡ ಇವತ್ತು ತುಲನೆ ಮಾಡೋ ಪ್ರಯತ್ನ ಮಾಡಬಹುದಾ ಅಂತ ಹೇಳಿ. ಈಗ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಹಿಂದೆ ಸಿದ್ದರಾಮಯ್ಯನವರು ಮಿನಿಸ್ಟರ್ ಅಂದ್ರೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇದ್ದ ಕೆಲ ಸಚಿವರನ್ನ ಅವರನ್ನೇ ಕಂಟಿನ್ಯೂ ಮಾಡಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅವಕಾಶ ಇರಲಿಲ್ವಾ ಅಂತ ಪ್ರಶ್ನೆ ಬಂದಾಗ ಮಹಿಳೆಯಾಗಿ ರೆಪ್ರೆಸೆಂಟೇಷನ್ ಕೂಡ ಆಗ್ತಾ ಇತ್ತು, ಅನುಭವದ ಆಧಾರದ ಮೇಲೂ ಕೂಡ ಆಕೆ ಸೂಕ್ತ ಅನ್ನಿಸ್ತಿದ್ರೇನೋ. ಆದರೆ ಒಂದು ರಿಪೋರ್ಟ್ ಕಾರ್ಡ್ ಅಂತ ರೆಡಿ ಆಯ್ತಲ್ಲ ಸ್ವಾತಿ ಅವರೇ, ನಿಮ್ಮ ಈ ಪಂಚ ಗ್ಯಾರಂಟಿಗಳ ಪೈಕಿ ಅತ್ಯಂತ ಜನಪ್ರಿಯವಾದ ಯೋಜನೆ ಮಹಿಳೆಯರಿಗೆ 2,000 ಕೊಡೋ ಯೋಜನೆ. 5,000 ಕೋಟಿ ಎಲ್ಲಿ ಹೋಯ್ತು? ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕೊಡಲೇ ಇಲ್ಲ. 115 ಕೋಟಿ ರೂಪಾಯಿಯಷ್ಟು ಹಣವನ್ನು ಸತ್ತವರ ಖಾತೆಗೆ ಹಾಕಲಾಯಿತು. ಹೂ ವಾಸ್ ಇನ್ ಚಾರ್ಜ್? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅದಕ್ಕೂ ಕೂಡ ಉತ್ತರವನ್ನ ನೀಡಲೇ ಇಲ್ಲ. ಅಂದ್ರೆ ನಿಮಗೆ ಕೊಟ್ಟ ಜವಾಬ್ದಾರಿಯನ್ನ ನೀವು ಕರೆಕ್ಟಾಗಿ ನಿರ್ವಹಿಸದೆ ಹೋದಾಗ ಹೈಕಮಾಂಡ್ ನಿಮ್ಮನ್ನು ರೀಪ್ಲೇಸ್ ಮಾಡೋದು ಬೇಡಪ್ಪ ಅಂತ ಯೋಚನೆ ಮಾಡಿದಾಗ್ಲೂ ಕೂಡ ಮಹಿಳೆಗೆ ಪ್ರಾತಿನಿಧ್ಯ ಸಿಗಲಿಲ್ಲ, ಅನ್ಯಾಯ ಆಯಿತು, ಹಿಂಗೆ ಕ್ಲೈಮ್ ಮಾಡ್ಬೋದಾ? ಅಂದ್ರೆ ಈ ರಿಪೋರ್ಟ್ ಕಾರ್ಡಲ್ಲಿ ಫೇಲ್ಯೂರ್ ಅನ್ನೋದು ಪುರುಷನಿಗೆ ಬೇರೆ ಸ್ತ್ರೀಗೆ ಬೇರೆ ಅನ್ನೋ ಥರದಲ್ಲಿ ಇರಬಹುದಾ ಅನ್ನೋದು ಬೇಸಿಕ್ ಅನುಮಾನ. ಸ್ಮಿತಾ ಅವರೇ, ಏನೇ ವಿದ್ಯಮಾನಗಳಿರಲಿ, ನನ್ನ ಡಿಬೇಟನ್ನು ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ಮೂಲಕ ನಾನು ಶುರು ಮಾಡ್ತಾ ಇದ್ದೀನಿ. 2024 ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಿಂದ ಮತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಮಹಿಳೆಯರಿಗೆ ರೆಪ್ರೆಸೆಂಟ್ ಮಾಡೋದಕ್ಕೆ ಅವಕಾಶವನ್ನು ಟಿಕೆಟ್ ಕೊಟ್ಟಿದ್ದಂಥದ್ದು, ಗೆದ್ದು ಬಂದವರ ಗೆಲ್ಲೋದು ಸೋಲೋದು ಅದು ಚುನಾವಣೆಯ ಪ್ರಕ್ರಿಯೆ, ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಆದರೆ ಅತಿ ಹೆಚ್ಚು ಟಿಕೆಟ್ ಅನ್ನ ಕೊಟ್ಟಿದ್ದಂಥದ್ದು ಕಾಂಗ್ರೆಸ್ ಪಕ್ಷ. ಅದು ಕರ್ನಾಟಕದಲ್ಲೇ ಆಗಿರಬಹುದು, ಬೇರೆ ಕಡೆಗಳಲ್ಲೇ ಆಗಿರ್ಬೋದು. ಮೊದಲನೇ ವಿಚಾರ. ಎರಡನೇ ವಿಚಾರ, ಮೊನ್ನೆ ಅಷ್ಟೇ ಕೇರಳದಲ್ಲಿ ಸರ್ಕಾರ ರಚನೆ ಆಯಿತು. ಮೊಟ್ಟ ಮೊದಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾಗಿ ಸರಿಸುಮಾರು 20-25 ವರ್ಷಗಳ ಕಾಲ ಕೇರಳದಲ್ಲಿ ಇದ್ದು ಕೆಲಸವನ್ನು ನಿರ್ವಹಿಸಿ ಪಕ್ಷವನ್ನು ಸಂಘಟನೆ ಮಾಡಿದಂತಹ ಬಿಂದು ಅವರಿಗೆ ನಾವು ಸಚಿವ ಸ್ಥಾನವನ್ನು, ಅದು ಕ್ಯಾಬಿನೆಟ್ ದರ್ಜೆಯ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ ಅನ್ನುವಂಥದ್ದು. ಆ್ಯಂಡ್ ಕಾಂಗ್ರೆಸ್ ಪಕ್ಷ ಇಡೀ ದೇಶಕ್ಕೆ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿಯನ್ನ ಕೊಟ್ಟಿದ್ದಂಥದ್ದಾಗಿರಬಹುದು, ಸ್ಪೀಕರ್ ಅನ್ನ ಕೊಟ್ಟಿದ್ದಂಥದ್ದಾಗಿರಬಹುದು, ರಾಷ್ಟ್ರಪತಿಯನ್ನ ಕೊಟ್ಟಿದ್ದಂಥದ್ದಾಗಿರಬಹುದು, ಎಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರವೇ, ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷವೇ. ಆಯ್ತಾ? ಇದರಲ್ಲಿ ಮಹಿಳೆಯರನ್ನ ನಾವು ಅಲ್ಗಳಿತಾ ಇದ್ದೀವಿ ಅನ್ನುವಂತಹ ಯಾವುದೇ ಪ್ರಶ್ನೆ ಬರೋದೂ ಇಲ್ಲ, ಅಥವಾ ಅಂತ ಒಂದು ಸಂದರ್ಭ ಉದ್ಭವನೂ ಆಗೋದಿಲ್ಲ. ನಿನ್ನೆ ನಡೆದಂತಹ ಕ್ಯಾಬಿನೆಟ್ ವಿಚಾರದಲ್ಲಿ ನಾನು ಒಂದು ವಿಚಾರವನ್ನ ನಾನು ಹೇಳ್ಬಿಡ್ತೀನಿ. ತಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾ ಇದ್ರಿ. ಬಹಳ ಅಚ್ಚುಕಟ್ಟಾಗಿ ಒಬ್ಬ ಮಹಿಳೆಯಾಗಿ 2023ರಿಂದ ಮಾತ್ರ ನಾವು ಅವ್ರನ್ನ ನೋಡ್ತಾ ಇಲ್ಲ. ಹೇಗೆ ಒಂದು ಬೆಳಗಾವಿಯ ಭದ್ರಕೋಟೆಯನ್ನ ತಮ್ಮ ಕೈಗೆ ತೆಗೆದುಕೊಂಡಿದ್ದಾಗಿರ್ಬೋದು, ಪೊಲಿಟಿಕಲಿ ಆಕೆ ಮುಂದುವರೆದಿದ್ದಾಗಿರಬಹುದು, ಅಲ್ಲಿ ಲೋಕಲ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಆಕೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ಕೊಟ್ಟಿದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಪಕ್ಷ ಮನಗಂಡು ಇನ್ನು 2 ವರ್ಷ ಇದೆ ಚುನಾವಣೆಗೆ. ಟೆಕ್ನಿಕಲಿ 2 ವರ್ಷ ಇದ್ರೂ ಕೂಡ ನಮ್ಮ ರಾಜಕೀಯ ಪಕ್ಷಗಳಿಗೆ ನಾವು ನೋಡುವಂಥದ್ದು ಇನ್ನು ಕೇವಲ 1.5 ವರ್ಷ ಇದೆ ಅಂತ ಮಾತ್ರ ನಾವು ನೋಡುವಂಥದ್ದು. ಸೊ 1.5 ವರ್ಷಗಳ ಕಾಲ ಅಂತಹ ಪ್ರಬಲ ನಾಯಕರು ಪಕ್ಷದ ಸಂಘಟನೆಯಲ್ಲಿ ನಿರತಗೊಳ್ಳಲಿ. ಒಂದು ಪ್ರಬಲ ಸಮುದಾಯದಿಂದ ಬರ್ತಾ ಇದ್ದಾರೆ. ಸಚಿವೆ ಆಗಿದ್ರೆ ಮಾಡೋಕೆ ಆಗ್ತಿರ್ಲಿಲ್ಲ ಅಲ್ಲ, ಆ ರೀತಿ ನಮಗೆ ಏನಾದ್ರೂ ಅಸಮಾಧಾನ ಇದ್ದಿದ್ರೆ ಯಾರು ನಮ್ಮನ್ನ ಪಕ್ಷವಾಗಿ ತಡೆಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವ್ರನ್ನ ಇಮಿಡಿಯೇಟ್ ತೆಗೆದು ಹಾಕೋದಕ್ಕೆ ಅವರು ಸಮರ್ಥವಾಗಿ ತಮ್ಮ ಮೈಕ್ ರಬ್ ಆಗ್ತಾ ಇದೆ ಸ್ವಾತಿ ಅವರು, ಅದೊಂದು ಚೂರು ಹೇರ್ ಕರೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ.
ಅವರು ತಮ್ಮ ಇಡೀ ಏನು ಅವಧಿಯಲ್ಲಿ ಏನಾದರೂ ನೀವು ಹೇಳಿದ ಹಾಗೆ ಸಮಸ್ಯೆ ಆಗಿತ್ತು, ರಿಪೋರ್ಟ್ ಕಾರ್ಡ್ ರೆಡಿ ಆಗಿತ್ತು ಅಂದಿದ್ರೆ ವಿ ವುಡ್ ಹ್ಯಾವ್ ಬೀನ್ ದ ಫಸ್ಟ್ ಸಿದ್ದರಾಮಯ್ಯ ವುಡ್ ಹ್ಯಾವ್ ಬೀನ್ ದ ಫಸ್ಟ್ ಚೀಫ್ ಮಿನಿಸ್ಟರ್ ಟು ಆಕ್ಚುಲಿ ರಿಮೂವ್ ಹರ್. ಯಾವಾಗ ಒಂದು ಸಣ್ಣ ಆರೋಪ ಬಂದ ತಕ್ಷಣ ನಾವು ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನ ಸ್ವೀಕರಿಸಿ ಅದಾದ ನಂತರದಲ್ಲಿ ಕ್ಲೀನ್ ಚಿಟ್ ಬಂದ ನಂತರದಲ್ಲೇ ಅವರನ್ನ ನಾವು ವಾಪಸ್ ಕ್ಯಾಬಿನೆಟ್ ತೆಗೆದುಕೊಳ್ತೀವಿ ಅಂತ ನಾವು ಹೇಳಿದಂತ ಸಂದರ್ಭ ಇವತ್ತಿನ ದಿನ ನಾವು ಅದನ್ನ ಪ್ರೂವ್ ಮಾಡಿದೀವಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಈ ರೀತಿಯಾದಂತ ಹೇಳಿಕೆಗಳು ಬಹುಶಃ ಸಲ್ಲದಲ್ಲ ಅಂತ ನಾನು ಅನಿಸ್ತೀನಿ. ಅದಾದ್ಮೇಲೆ ನೀವು ಕೂಡ ಉತ್ತರ ಕೊಡಿರಂತೆ. ಹಂಗಾದ್ರೆ ಅಕೌಂಟಬಲ್ ಅಲ್ವಾ ಸರ್? ಅಂದ್ರೆ ನನಗೆ ಇನ್ನೂ ನೆನಪಿದೆ, ಯಾವಾಗ ಈ 5,000 ಕೋಟಿ ಬಗ್ಗೆ ಮಹೇಶ್ ತೆಂಗಿನಕಾಯಿ ಸರ್ ಅವರು ಪ್ರಸ್ತಾಪ ಮಾಡ್ತಾರೆ ಸೆಷನ್ ಅಲ್ಲಿ, ಆಗ ಬಿಜೆಪಿ ಸಹಜವಾಗಿ ವಿರೋಧ ಪಕ್ಷದ ಎಲ್ಲಾ ನಾಯಕರು ಕೂಡ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಡ್ಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಮುಖ್ಯಮಂತ್ರಿ ಕೂಡ ಸಂದರ್ಭದಲ್ಲಿ ಇರೋದಿಲ್ಲ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಾಯಿಂದ ಬಂದ ಮಾತೇನು, ಒಬ್ಬ ಸಚಿವೆಯಾಗಿ ನಾನು ಇದಕ್ಕೆ ಉತ್ತರ ಕೊಡ್ತೀನಿ ಅಥವಾ ಇದ್ರ ಬಗ್ಗೆ ತನಿಖೆ ನಡೆಸ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಮಹಿಳೆ ಅನ್ನೋ ಕಾರಣಕ್ಕೆ ನನ್ನನ್ನು ಅಟ್ಯಾಕ್ ಮಾಡ್ತಿದ್ದಾರೆ ಸರ್. ಒಬ್ಬ ಸಚಿವೆ ಅನ್ನೋ ಒಂದು ಗುರುತರವಾದ ಜವಾಬ್ದಾರಿ ಕೊಟ್ಟಾಗ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿದ್ರು ಅನ್ನೋದನ್ನ ರಾಜ್ಯದ ಜನರು ಮರೆತು ಬಿಡ್ತಾರಾ? ಬಿಟ್ಬಿಡಿ, ಹೋಗ್ಲಿ, ಆಯ್ತು, ಯಶಸ್ವಿಯಾಗಿ 3 ವರ್ಷ ನಿರ್ವಹಿಸಿದ್ರು. ಈ 5,000 ಕೋಟಿಗೆ ಹಾಗಾದ್ರೆ ಯಾರು ಅಕೌಂಟಬಲ್? 115 ಕೋಟಿಯಷ್ಟು ಹಣವನ್ನ ಸತ್ತವ್ರ ಅಕೌಂಟ್ಗೆ ಹೋಗ್ಲಿಕ್ಕೆ ಬಿಟ್ಟವ್ರು ಯಾರು ಅನ್ನೋ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ? ಇದಿದ್ದಾಗ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆ ಅನ್ನೋ ಕಾರಣಕ್ಕೆ ಸಚಿವ ಕಂಟಿನ್ಯೂ ಆಗಬೇಕು, ಹಿಂಗೆ ಬಯಸೋದು ಸರಿನಾ ಅಂತ? ನೋಡಿ ಸ್ಮಿತಾ, ಮಹಿಳೆ ಆಗಿರ್ಬೋದು ಪುರುಷರಾಗಿರ್ಬೋದು, ಮಂತ್ರಿ ಅಂದರೆ ಮಂತ್ರಿ. ನೀವು ಒಂದು ಜವಾಬ್ದಾರಿ ಸ್ಥಾನ ತೊಗೊಂಡ್ಮೇಲೆ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗತ್ತೆ. ಅದರಲ್ಲಿ ತಪ್ಪು ಒಪ್ಪುಗಳಾದರೆ ಅದಕ್ಕೆ ಒಪ್ಕೋಬೇಕಾಗತ್ತೆ. ದೇರ್ ಇಸ್ ನೋ ಎಕ್ಸೆಪ್ಷನ್ ಫಾರ್ ಮಹಿಳೆಯರಂತ ಹೇಳ್ಬಿಟ್ಟು ನೀವು ಸಾವಿರಾರು ಕೋಟಿ ರೂಪಾಯಿನ ಗುಳುಮ್ ಮಾಡಿಸಿದ್ರೆ ಅದನ್ನು ಯಾರೂ ಮಾಡೋಕ್ಕಾಗಲ್ಲ. ಹಾಗಾಗಿ ಶಿ ಈಸ್ ಆನ್ಸರಬಲ್. ಈಗಾಗಲೇ 6 ತಿಂಗಳಾಯಿತು ಅದು ಅವರು ಅಸೆಂಬ್ಲಿನಲ್ಲಿ ಅಡ್ಮಿಟ್ ಮಾಡಿ, ಆದರೂ ಇದುವರೆಗೂ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ. ವಾಟ್ ಹಸ್ ಆ್ಯಕ್ಚುಲಿ ಹ್ಯಾಪನ್? 2 ತಿಂಗಳ ಒಂದು ಪೇಮೆಂಟು ನಿಂತು ಹೋಗಿದೆ ಅಥವಾ ಎಲ್ಲೋ ಕಳೆದೋಗಿದೆ ಅಂದರೆ ಅದೆಲ್ಲೂ ಕಳೆದೋಗಿರಲ್ಲ, ಯಾರೋ ಅಕೌಂಟ್ಗೆ ಹೋಗ್ಬಿಟ್ಟಿರುತ್ತೆ. ಅದು ಯಾರ ಅಕೌಂಟ್ಗೆ ಹೋಗಿದೆ, ಎಲ್ಲಿ ಹೋಗಿದೆ ಅನ್ನೋದನ್ನು ಪತ್ತೆ ಮಾಡಬೇಕು, ಅವ್ರ ಮೇಲೆ ಶಿಕ್ಷೆ ಮಾಡಬೇಕು. ಸೊ ಇದು ಆಗಬೇಕಾದಂಥ ಕೆಲಸ. ಮತ್ತು ಅದನ್ನು ಒಂದು ಇಶ್ಯೂ ಮಾಡಿಕೊಂಡು ದಯವಿಟ್ಟು ಲೆಟ್ ಮಿ ಫಿನಿಶ್. ನೀವು ಮಾತಾಡುವಾಗ ನಾನು ಮಾತಾಡಲಿಲ್ಲ ಮೇಡಮ್, ದಯವಿಟ್ಟು ನೀವು ಮಾತಾಡುವಾಗ ನಾನು ಮಾತಾಡಲಿಲ್ಲ. ನನ್ನ ಅಭಿಪ್ರಾಯಕ್ಕೆ ಸುಮ್ಮನೆ ಇರಬೇಕು. ನೀವು ಹೇಳೋದನ್ನ ಹೇಳಿ. ಐ ವಿಲ್ ಟೆಲ್ ವಾಟ್ ಎವರ್ ಐ ಹ್ಯಾವ್ ಟು ಸೇ. ಇಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್ ಟು ಇಂಟರ್ಫಿಯರ್ when I am talking. ಸೊ ನಾನು ಹೇಳ್ತಾ ಇರೋದು, ಅವರು ಅಕೌಂಟಬಿಲಿಟಿ ಫಿಕ್ಸ್ ಮಾಡಲೇಬೇಕು ಅವ್ರ ಮೇಲೆ. ಹಾಗಾಗಿ ಬಹುಶಃ ಅವ್ರನ್ನ ಕೈ ಬಿಟ್ಟಿರ್ಬೋದು. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಕ್ಕಂಥದ್ದು, ನಾನು ಮಹಿಳೆ ನನ್ನ ಮೇಲೆ ಈ ರೀತಿ ಅಪರಾಧ ಮಾಡಬಾರ್ದು ಅನ್ನೋದು ಐ ಥಿಂಕ್ ಇಟ್ಸ್ ಭಾಳ ಬಾಲಿಶವಾದಂಥ ಇದು. ಬಟ್ ಮಹಿಳೆಯರನ್ನ ತಗೊಳ್ಳದೇ ಇರತಕ್ಕಂಥದ್ದು ದೊಡ್ಡ ಅಪರಾಧ. ಐ ಥಿಂಕ್ ಇಟ್ಸ್ ಎ ಬಿಜಾರ್ ಥಿಂಗ್ ದಟ್ ಒಬ್ಬರ ಮಹಿಳೆಯನ್ನ ಅಲ್ಲಿ ಸೆಲೆಕ್ಟ್ ಮಾಡಿ ಅವರನ್ನು ಕರೀಲಿಲ್ಲ. ಸೊ ಇದು ಹೇಗೆ? ಫಸ್ಟ್ ಆಫ್ ಆಲ್, ಈ ಗಾಯತ್ರಿ ಅವರು ಯಾರು? ಶಾಂತೇಗೌಡರು ಅವರು ಹೆಂಗೆ ಕ್ಯಾಬಿನೆಟ್ನಲ್ಲಿ ಬಂದರು, ಯಾರ ಮೂಲಕ ಬಂದರು, ಇನ್ನೂ ಮಿಸ್ಟರಿನೇ. ಯಾರಿಗಾರು ಗೊತ್ತಿದೆಯಾ ಯಾರ ಮೂಲಕ? ಸಿದ್ದರಾಮಯ್ಯನವ್ರ ಕ್ಯಾಂಡಿಡೇಟ್ ಅಲ್ವೇ ಅಲ್ಲ, ಶಿವಕುಮಾರ್ ಅವ್ರ ಕ್ಯಾಂಡಿಡೇಟ್ ಕೂಡ ಅಲ್ಲ. ಹಾಗಾದ್ರೆ ಯಾರ ಮೂಲಕ ಬಂದ್ರು? ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ ಸರ್. ಇವಾಗ ಆಯ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರನ್ನ ಬೇಕಾದ್ರೆ ಮಾಡಿ, MLA MLC ಅಥವಾ ಇವನ್ ಔಟ್ಸೈಡ್ ಮಾಡಬಹುದು. ಆದ್ರೆ ಇವ್ರು ಹೆಂಗೆ ಬಂದ್ರು ಅನ್ನೋ ಪ್ರಶ್ನೆನ ಅವ್ರು ಆನ್ಸರ್ ಮಾಡಬೇಕಾಗುತ್ತೆ. ಮಾತಾಡೋಣ. ಬಟ್ ಸರ್, ಆಯ್ಕೆ ಅಂತ ಬಂದ್ರೆ ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಗಾಯತ್ರಿ ಅವ್ರು ಮಾತ್ರ ಅಲ್ಲ. ರೂಪಾ ಅವರಿದ್ರು, ಉಮಾಶ್ರೀ ಅವ್ರಿಗೆ ಕೂಡ ಮಂತ್ರಿ ಮಾಡ್ಬೇಕು ಅಂತಿತ್ತು. ಬಲ್ಕೀಸ್ ಬಾನು, ಆರ್ತಿ ಕೃಷ್ಣ ಅವರ ಹೆಸರು ಬಹಳ, ನಯನಾ ಮೋಟಮ್ಮ ಅವರು, ಅನ್ಪೂರ್ಣ ತುಕಾರಾಮ್ ಅವರು. ಅಂದ್ರೆ ಆಯ್ಕೆಯ ಕೊರತೆ ಅಂತೂ ಇರಲಿಲ್ಲ ಸರ್, ಇಚ್ಛಾಶಕ್ತಿ ಕೊರತೆ ಕಾಣ್ತಾ ಇದೆ. ಖಂಡಿತ ಇಚ್ಛಾಶಕ್ತಿ ಕೊರತೆ ಕಾಣ್ತಾ ಇದೆ. ಈಗ ಇದನ್ನ ಹೇಗೆ ಅವರು ಸರಿ ಮಾಡ್ತಾರೆ ನೋಡ್ಬೇಕಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಐ ಥಿಂಕ್ ಉಮಾಶ್ರೀನ ಮಂತ್ರಿ ಮಾಡಬೇಕು ಅಂತಿದ್ರು. ಉಮಾಶ್ರೀ ಅವ್ರನ್ನ ಅಲ್ಲಿ ತೆಗೆದುಬಿಟ್ಟು ಎಲ್ಲ ಕೌನ್ಸಿಲ್ನಲ್ಲಿ ಡೆಪ್ಯೂಟಿ. ಸೊ ಅದು ಐ ಥಿಂಕ್ ಅವರಿಬ್ಬರಿಗೂ ಇಷ್ಟ ಇಲ್ಲ. ಸೊ ನ್ಯಾಚುರಲಿ ಈಗ ಕೂಡ ಉಮಾಶ್ರೀ ಅವರು ನಾನು ಮಂತ್ರಿ ಆಗಬೇಕು, ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತಾನೆ ಇದ್ದಾರೆ. ಅದನ್ನ ಹೇಗೆ ರಿಸಾಲ್ವ್ ಮಾಡಬೇಕು ಅನ್ನೋದನ್ನ ನೋಡ್ಬೇಕು. ಕರೆಕ್ಟ್. ರಾಮಕೃಷ್ಣ ಸರ್ ಮಾತನಾಡ್ಬೇಕಾದ್ರೆ ಹೇಳಿದ್ರು, ನಾಯಕ್ ಸರ್, ಅಂದ್ರೆ ಈ ಭ್ರಷ್ಟಾಚಾರ ಅಥವಾ ಅವ್ಯವಹಾರದ ಆರೋಪ ಅಂತ ಬಂದಾಗ ಇಲ್ಲಿ ಮಹಿಳೆ ಬೇರೆ ಪುರುಷ ಬೇರೆ ಪ್ರತ್ಯೇಕ ಮಾಡೋ ಹಂಗಿಲ್ಲ, ಅಕೌಂಟಬಿಲಿಟಿ ಎಲ್ಲರಿಗೂ ಕೂಡ ಒಂದೇ ಅಂತ. ಹಂಗೆ ನೋಡಿದ್ರೆ ನೋಡಿ, ನಾಗೇಂದ್ರ ಅವ್ರ ಮೇಲೆ ಕೂಡ ಆರೋಪ ಆಯ್ತು. ಬಟ್ ಹಿ ಮ್ಯಾನೇಜ್ ಟು ಗೆಟ್ ಬ್ಯಾಕ್ ಟು ದ ಕ್ಯಾಬಿನೆಟ್.
ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆಯಿಂದ ಹಿಡಿದುಬಿಟ್ಟು ವಸತಿ ಇಲಾಖೆಯಲ್ಲಿ ಏನೋ ಆರೋಪಗಳು ಅದು ಇತ್ತು, ಬಟ್ ಸ್ಟಿಲ್ ಹಿ ಮ್ಯಾನೇಜ್ ಟು ಗೆಟ್ ಬ್ಯಾಕ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಹಂಗೆ ನೋಡಿದ್ರೆ ಡೈರೆಕ್ಟ್ ಆರೋಪ ಅಲ್ಲ, ಅದು ಇಲಾಖೆಯಲ್ಲಿ ಏನೋ ಲೋಪದೋಷ ಆಗಿದೆ ಅಂತ ಹೇಳಿ, ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಾಪಸ್ ಬರಲಿಲ್ಲ ಕ್ಯಾಬಿನೆಟ್. ಹಂಗೆ ನೋಡಿದಾಗ ಎಲ್ಲೋ ಒಂದ್ ಕಡೆ ಹೌದಪ್ಪ, ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರು ಮಾಡಿದ್ರೆ ಅಥವಾ ಮಹಿಳೆಯರ ಮೇಲೆ ಆರೋಪ ಬಂದ್ರೆ ಬೇರೆ ತರ, ಪುರುಷರ ಮೇಲೆ ಆರೋಪ ಬಂದ್ರೆ ಬೇರೆ ತರ ನೋಡ್ತಾರೆ ಅನ್ನೋ ಅನುಮಾನ ಬರೋದು ಸಹಜ ಅಂತ. ಈಗ ಒಂದು ಪ್ರಶ್ನೆ ಮಾತ್ರ ಬಹಳ ಸ್ಪಷ್ಟ, ಕಾಂಗ್ರೆಸ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬಳೇ ಮಹಿಳಾ ಲೀಡರ್ ಅಲ್ಲ. ಈಗಾಗಲೇ ಆರ್ಸ್ ಬಂದವರಲ್ಲಿ 5 MLA-ಗಳಿದ್ದಾರೆ, ಶಾಸಕರಿದ್ದಾರೆ, 3 MLC-ಗಳಿದ್ದಾರೆ. ಅವರಲ್ಲಿ ಯಾರನ್ನು ಬೇಕಾದರೂ ಮಾಡುವಂತ ಒಂದು ಅಧಿಕಾರ ಕಾಂಗ್ರೆಸ್ ಪಕ್ಷಕ್ಕೆ ಇರತಕ್ಕಂಥದ್ದು. ಈಗ ಪ್ರಶ್ನೆ ಇರುವಂಥದ್ದು ಏನು ಅಂತ ಕೇಳಿದ್ರೆ, ಗಾಯತ್ರಿ ಶಾಂತೇಗೌಡರನ್ನ ಪ್ರಧಾನ ಬಾಗಿಲಿನವರೆಗೆ ಕರ್ಕೊಂಡು ಬಂದು ಆಮೇಲೆ ನೀವು ಬೇಡ ಅಂತ ಹೇಳಿ ಹೊರಗೆ ಕಳಿಸುವುದರ ಹಿಂದೆ ಇರುವಂತ ಕುತ್ಸಿತವಾದಂತಹ ಶಕ್ತಿ ಯಾವುದು ಅನ್ನೋದರ ಬಗ್ಗೆ ನಾವು ಗಮನ ಕೊಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಒಂದು ಮಂತ್ರಿಮಂಡಲ ರಚಿಸುವಂತ ಸಂದರ್ಭದಲ್ಲಿ ಒಂದು ಮಹಿಳೆಗೆ ಈ ಮಟ್ಟದಲ್ಲೂ ಅಪಚಾರ ಆಗ್ತದೆಯೋ, ಈ ಮಟ್ಟದಲ್ಲಿ ಒಂದು ಇನ್ಸಲ್ಟ್ ಆಗ್ತದೆಯೋ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ 33% ವಿಧೇಯಕವನ್ನ ಪಾಸ್ ಮಾಡುವಂತ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಅವರೇ ಒಂದು ಮಾತು ಹೇಳಿದ್ರು, ಇದು ಕೇವಲ ಪ್ರಚಾರದ ಸರಕಾಗಬಾರದು, ಆಚರಣೆಯಲ್ಲಿ ಬರಬೇಕು ಅಂತ ಹೇಳಿ. ನಾವು ಹೇಳ್ತೀವಿ ಕೇವಲ ಬಾಯ್ಬಲದ ವಾದಕ್ಕೆ ಪ್ರಾಮುಖ್ಯತೆ ಕೊಡಬಾರದು. ಯಾವುದೇ ವಾದಗಳಾದ್ರೂ ಸಹಿತ ಎಕ್ಸಿಕ್ಯೂಷನ್ ಅಲ್ಲಿ ಬಂದ್ರೆ, ದರ್ಖಾಸ್ನಲ್ಲಿ ಬಂದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಇರ್ತದೆ. ಈಗ ನಾವು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ 34 ಸದಸ್ಯ ಅಂದ್ರೆ ಮಂತ್ರಿಮಂಡಲದ ಈ ಒಂದು ಇದರಲ್ಲಿ ಒಂದೇ ಒಂದು ಮಹಿಳಾ ಶಾಸಕರನ್ನ ಅಥವಾ ಮಹಿಳಾ ಒಂದು ಹೆಣ್ಣುಮಗಳನ್ನ ಮಂತ್ರಿ ಮಾಡುವಂತ ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲವೇ? ಈಗ ಬಹಳ ಚೆನ್ನಾಗಿ ನಮ್ಮ ಸರ್ ಹೇಳಿದ್ರು, ಏನಂತ ಹೇಳಿದ್ರೆ ಅವರು ಸಿದ್ದರಾಮಯ್ಯನವರ ಕ್ಯಾಂಡಿಡೇಟ್ ಅಂತೂ ಅಲ್ಲ, DK ಶಿವಕುಮಾರ್ ಕ್ಯಾಂಡಿಡೇಟ್ ಹೌದು ಅಲ್ಲೋ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆದ್ರೆ 100% ಆಗಿ ಅವ್ರನ್ನ ಅಲ್ಲಿ ತರಲೇಬೇಕು ಅನ್ನುವಂತ ಒಂದು ಶಕ್ತಿ ಕೆಲಸ ಮಾಡಿದೆ ಅಂತ ಆಯ್ತು. ಚಿಕ್ಕಮಗಳೂರು ಮೂಲದಂತ ಆ ಹೆಣ್ಮಗಳು ಗಾಯತ್ರಿ ಶಾಂತೇಗೌಡರವರು ಹಿಂದೆ ಜಡ್ಪಿ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿರುವಂತ ಒಂದು ಅನುಭವವನ್ನ ಹೊಂದಿರತಕ್ಕಂಥವ್ರು. ಅವರನ್ನ ಕರೆದು ಬಿಟ್ಟು ನಿಮಗೆ ಕೊಡಲ್ಲ ಹೋಗಿ ಅಂತ ಹೇಳಿ ನಿಲ್ಲಿಸುವಲ್ಲಿ ನಿನ್ನೆ ಇವತ್ತೆಲ್ಲ ಒಂದು ಕಡೆ ನೋಡಿದೆ. ಏನಂತ ಹೇಳಿದ್ರೆ ತಾಂತ್ರಿಕ ಕಾರಣಗಳಿಗಾಗಿ ಅವರಿಗೆ ಹಿನ್ನಡೆ ಆಯಿತು. ಯಾವ ತಾಂತ್ರಿಕ ಕಾರಣ ಅಂದ್ರೆ ವಿದ್ಯುತ್ ಸಂಪರ್ಕದ ಕೊರತೆಯೋ ಅಥವಾ ವಿದ್ಯುನ್ಮಾನ ಯಂತ್ರಗಳಲ್ಲಿ ಏನಾದ್ರೂ ಕೊರತೆಯೋ? ನೋಡಿ ಎಷ್ಟು ಹಾಸ್ಯಾಸ್ಪದ ಅಂತ ಹೇಳಿದ್ರೆ, ಇವರು ಕೊಡುವಂತ ಕಾರಣ ಗಾಯತ್ರಿ ಶಾಂತೇಗೌಡರನ್ನ ಯಾಕೆ ಮಾಡ್ಲಿಲ್ಲ ಕೇಳಿದ್ರೆ ತಾಂತ್ರಿಕ ಕಾರಣ, ಮಂಕಾಳು ವೈದ್ಯರನ್ನ ಯಾಕೆ ಮಾಡ್ಲಿಲ್ಲ ಕೇಳಿದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕು. ಮೇಡಮ್ ನೋಡ್ರಿ, ಮಲ್ಲಿಕಾರ್ಜುನ ಅದನ್ನ ಡೈವರ್ಟ್ ಮಾಡೋದಿಲ್ಲ, SS ಮಲ್ಲಿಕಾರ್ಜುನರವರ ಹೆಸರಿಗೂ SS ಮಲ್ಲಿಕಾರ್ಜುನರ ಹೆಸರಿಗೂ ಮಂಕಾಳ ವೈದ್ಯರವರ ಹೆಸರಿಗೂ ತೀರಾ ಒಂದು ಏನು ಸಮಾನತೆ ಇದೆಯಾ? ಶ್ರೀಕೃಷ್ಣನಿಗೂ ಮುಲ್ಲಾನಿಗಿದ್ದಂತ ಸಂಬಂಧ ಆ ರೀತಿಯ ಅಂದ್ರೆ ತೀರಾ ಆ ರೀತಿಯಾದಂತ ಒಂದು ವಿರುದ್ಧ ಶಬ್ದಗಳು, ಅದನ್ನ ಟೈಪಿಂಗ್ ಮಿಸ್ಟೇಕ್ ಅಂತ ಹೇಳಿದ್ರು. ಇನ್ನು ತಾವೇ ಬಹಳ ಚೆನ್ನಾಗಿ ಹೇಳಿದ್ರಿ, ಗಾಯತ್ರಿ ಶಾಂತೇಗೌಡರನ್ನ ತರುವಾಗ ತಾಂತ್ರಿಕ ದೋಷ ಬಂತು, ಆಯ್ತು ಒಪ್ಕೊಳ್ಳುವ, ಅವ್ರ ಬದಲು ಇನ್ಯಾವ್ದಾರ ಒಂದು ಹೆಣ್ಣು ಮಗಳಿಗೆ ಕೊಡಬಹುದಿತ್ತು. ಆದ್ರೆ ನಾಗೇಂದ್ರರವರ ಮೇಲೆ ಸುಮಾರು 165 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣದ ಅವ್ಯವಹಾರವನ್ನ ಹೊಂದಿರುವ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನ ಪುನಃ ಕರೆದು ಕೊಡ್ತೀರಿ ನೀವು ಕೈಯಲ್ಲಿ. ಅದು ಕೂಡ ನಾಗೇಂದ್ರ ಅವರ ಮೇಲೆ ಈಗಾಗಲೇ ಸಿಬಿಐ ಹ್ಯಾಸ್ ಆಲ್ರೆಡಿ ಫೈಲ್ಡ್ ದ ಚಾರ್ಜ್ ಶೀಟ್ ಅಂದ್ರೆ ಏನು? ಹೊರನೋಟಕ್ಕೆ ಸತ್ಯವಾಗುವಂತ ಪ್ರಕರಣ ರೂಪಿತವಾಗಿದೆ ಅಂತ ಹೇಳಿ ಪೊಲೀಸರು ಕೊಟ್ಟಂತ ವರದಿಗೆ ಚಾರ್ಜ್ ಶೀಟು ಅಂತ ಹೇಳ್ತಾರೆ. ಹಾಗಾಗಿ ಅವ್ರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಏನೋ ಕ್ಲೀನ್ ಚೀಟ್ ಬಂತು ಅಂತ. ಸೋ ಫಾರ್ ನೋಬಡಿ ಹ್ಯಾಸ್ ಗಿವನ್ ಕ್ಲೀನ್ ಚೀಟ್. ನೋ ಕೋರ್ಟ್ ಡಿಕ್ಲೇರ್ಡ್ ನಾಗೇಂದ್ರ ಈಸ್ ಇನ್ನೋಸೆಂಟ್ ಆರ್ ನಾಗೇಂದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಾಜಿಕಲ್ ಆಗಿ ಯೋಚನೆ ಮಾಡೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಪ್ಪು ಮಾಡಿದ್ದಾರೆ ಅಂತ ಯಾರು ಹೇಳೂ ಇಲ್ಲ, ಒಪ್ಪಿಕೊಳ್ಳೂ ಇಲ್ಲ. ವಾಲ್ಮೀಕಿ ಹಗರಣ ಇದು ಹಗರಣ ಆಗಿದೆ ಅಂತ ಹೇಳಿ ಅಂದಿನ ಮುಖ್ಯಮಂತ್ರಿಗಳು ಸದನದಲ್ಲೇ ಒಪ್ಪಿಕೊಂಡಿದ್ದಾರೆ. ಆಮೇಲೆ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ತೆಲಂಗಾಣಕ್ಕೆ ಸುಮಾರು ಹೈದರಾಬಾದಿಗೆ 500 ಅಕೌಂಟ್ಗಳಿಗೆ ಹೋಗಿದೆ, ಬಾರಿಗೆಲ್ಲ ಸಹಿತ ಹೋಗಿದೆ, ಗೋಲ್ಡ್ ಅಂಗಡಿಗೆ ಸಹಿತ ಹೋಗಿದೆ. ಅಂದ್ರೆ ಬಡ 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 ಬಡ
ಪರಿಶಿಷ್ಟ ಬಹಳ ವರ್ಗದವರಿಗೆ ಚೆನ್ನಾಗಿ distribute ಮಾಡಿ. Social justice ಮಾಡಿ. ಅದೆಲ್ಲ distribute ಮಾಡಿ. ಬೇರೆ ಬೇರೆ ಕಡೆಯಲ್ಲಿ distribute ಮಾಡಿ. ಬಡ ಎಸ್ಟಿಗಳ ಹಣ ಹೈದರಾಬಾದಿಗೆ ಹೋಗ್ತದೆ ಅಂತ ಹೇಳಿದ್ರೆ ನಾನು ಏನಂತ ಕೇಳ್ತೀನಿ ನೋಡ್ರಿ ಬೇರೆಯವ್ರು ಮಾತಾಡುವಾಗ ಯಾವ ಬಾರ್ಗಳಿಗೆ ಹೋಗಿದೆ ನೋಡಿ ಅವ್ರು ಮಾತಾಡುವಂತ ಸಂದರ್ಭದಲ್ಲಿ ಅವ್ರ ಬಗ್ಗೆ ಹೇಳ್ಬಿಡ್ರಿ. ನನ್ನ ನಿಮ್ಮ ಮಾತಾಡ್ಲಿ ಕೇಳಿಸ್ಕೊಳ್ಳೋಣ, ಮುಂದುವರಿಸಿ ಸರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ವೈಯಕ್ತಿಕವಾಗಿ ಆರೋಪ ಇರಲಿಲ್ಲ. ನಾನು ಹೇಳ್ತಾ ಇರೋದು ಕರ್ನಾಟಕದ ನಮ್ಮ ಬಡ ಎಸ್ಟಿಗಳ ಹಣ ಹೈದರಾಬಾದಿಗೆ ಹೋಗುವಂತ ಗತ್ಯಂತರ ಏನಿತ್ತು, ಇಂಥವರನ್ನು ಕರೆದು ಬಿಟ್ಟು ಇನ್ನು ಎರಡನೇದು ಮಧು ಬಂಗಾರಪ್ಪನವರಿಗೆ ಸೆಕ್ಷನ್ 138 ಆಫ್ ಎನ್ ಆಕ್ಟ್ ನಲ್ಲಿ ಕನ್ವಿಕ್ಷನ್ ಆಗಿದೆ, ಚೆಕ್ ಬೌನ್ಸ್ ಆಫೆನ್ಸ್ ಅಲ್ಲಿ ಕನ್ವಿಕ್ಷನ್ ಆಗಿದೆ, ಇದು ಸಹಿತ ಸುಳ್ಳ. ಸೊ ಇಂಥವ್ರನ್ನೆಲ್ಲ ಕರೆದು ಕೊಡ್ತೀರಿ, ಅವಕಾಶ ಇದೆ, ಮಹಿಳೆಯರಿಗಿಲ್ಲ ಅಂತಿದ್ರೆ. ರಾಣಿ ಸತೀಶ್ ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಇನ್ನೊಂದು ಪೆಂಡಿಂಗ್ ಇಟ್ಕೊಂಡಿದೀವಿ, ಕಾಯ್ತಾ ಇರಿ, ಮಹಿಳೆಯರಿಗೇನೆ ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ನ ಅನೇಕ ನಾಯಕರು ಮಾತನಾಡ್ತಿದ್ದಾರೆ. ಬಟ್ ನಮ್ಮ ಪ್ರಶ್ನೆ 33 ಆಯ್ತಲ್ಲಪ್ಪ, 33ರಲ್ಲಿ ಒಂದು ಯಾಕೆ ಅನ್ನಿಸ್ಲಿಲ್ಲ ಅನ್ನೋದು. ಇಲ್ಲ, ಇದು ಹಿಂಗಾಗಬಾರ್ದಾಗಿತ್ತು. ಮಹಿಳೆಯರಿಗೆ ಅವಕಾಶ ಕೊಡಬೇಕಾಗಿತ್ತು. ಗೆದ್ದಂತ ಮಹಿಳೆಯರು ಬಹಳಷ್ಟು ಲಭ್ಯ ಇದ್ರೂ ಸತ ಅದಾಗದೆ ಇರುವಂತದ್ದು ನಿಜಕ್ಕೂ ಒಂದು ದೊಡ್ಡ ಕಪ್ಪು ಚುಕ್ಕೆ ಅಂತ ಅನ್ನಿಸ್ತದೆ ನನಗೆ. ಕೊಡಬೇಕಾಗಿತ್ತು. ಮತ್ತೆ ನಾವು ಮಹಿಳೆಯರಿಗೆ ಹೋರಾಟ ಮಾಡ್ತಾ ಇದ್ದೀವಿ, ರಾಜಕೀಯವಾಗಿ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದು ಪ್ರಸ್ತುತ ಒಂದು ಎಲ್ಲ ಪಕ್ಷದಲ್ಲೂ ಜೀವಂತವಾಗಿ ಹರಿದಾಡ್ತಾ ಇರುವಂತ ಸಮಯದಲ್ಲಿ ಮಾಡಬೇಕಾಗಿತ್ತು. ಸಚಿವ ಸಂಪುಟದಲ್ಲಿ ಒಬ್ಬ ಮಹಿಳೆಗೂ ಅವಕಾಶ ಆಗ್ಲಿಲ್ಲ ಅಂದ್ರೆ ನಮ್ಮನ್ನ ನಾವು ಹೆಂಗ್ ಕನ್ವಿನ್ಸ್ ಮಾಡ್ಕೊಂಡಿದೀವಿ ಅಂದ್ರೆ, ಕ್ಷಮೆ ಇರ್ಲಿ ಮೇಡಮ್, ಇಂಟರಪ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಒಂದು ಸ್ಥಾನ ಆದ್ರೂ ಇರ್ಬೇಕಿತ್ತು ಅಂತ ಮಾತನಾಡ್ತಿದೀವಿ. ಟೆಕ್ನಿಕಲಿ ಈ 33% ಅಂತ ಅನ್ಕೊಂಡ್ರು ಕೂಡ ಹತ್ರ 11 ಜನಕ್ಕೆ ಅವಕಾಶ ಸಿಗಬೇಕು, ಬೇಡ 10 ಜನಕ್ಕೆ ಹೋಗ್ಲಿ, ಅದ್ರಲ್ಲಿ ಅರ್ಧ ಅಂದ್ರೂ 5 ಜನಕ್ಕೆ ರೆಪ್ರೆಸೆಂಟೇಷನ್ ಸಿಗಬೇಕು. ಬಟ್ ನಾವ್ ಹೆಂಗೆ ಕನ್ವಿನ್ಸ್ ಆಗಿದೀವಿ, ಅಟ್ ಲೀಸ್ಟ್ ಒಬ್ರಿಗಾದ್ರೂ ಇರ್ಬೇಕಾಗಿತ್ತು ಅಲ್ವಾ ರಾಣಿ ಸತೀಶ್ ಮೇಡಮ್? ಅದು ಒಬ್ಬರಿಗಾಗಿ ಇರ್ಬೇಕಾಗಿತ್ತು ಅನ್ನೋದ್ರಲ್ಲಿ ಅದು ಒಂದಿದೆ ಅನ್ನೋದು, ಅದು ಯಾವ ಕಾರಣಕ್ಕೆ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ವಲ್ಲ. ಸರಿ, ಅದು ಗೊತ್ತಿಲ್ಲ. ಆದ್ರೆ ಇದನ್ನ ನಾಯಕರುಗಳು ಗಮನಿಸಬೇಕಾಗಿತ್ತು, ಮಹಿಳೆಯರಿಗೆ ಒಂದು ಅವಕಾಶ ಕೊಡಬೇಕಾಗಿತ್ತು. ಬಹಳ ಈಗ ನಾವೆಲ್ಲ ಮಂತ್ರಿಗಳಾಗಿದ್ದಾಗ 4 ಜನ ನಾವು ಮಂತ್ರಿಗಳಿದ್ವಿ SM ಕೃಷ್ಣ ಅವರ ಸಂಪುಟದಲ್ಲಿ. ಈ ಸಲ ಎಲ್ಲಿ ಲೋಪ ಆಯಿತೋ, ಎಲ್ಲಿ ಅವರಿಗೆ ಅವಕಾಶ ಮಾಡ್ಕೊಡಕ್ ಆಗ್ಲಿಲ್ವೋ ಅನ್ನೋದು ತುಂಬಾ. ಈ ರಾಜಕಾರಣದಲ್ಲಿ ಆಯ್ಕೆಯ ಮಾನದಂಡ ಹೇಗಿರುತ್ತೆ ಅನ್ನೋದು ಒಂದು ಬಹಳ ಕುತೂಹಲ ಇರೋದು ಮೇಡಮ್. ನಾವು ಆಚೆ ನಿಂತ್ಕೊಂಡು ಏನೇ ವಿಶ್ಲೇಷಣೆ ಮಾಡಿದ್ರು, ನೀವು ಒಳಗಿದ್ ನೋಡಿದವರು, ಮಹಿಳೆಯರ ಆಯ್ಕೆ ಅಂತ ಬಂದಾಗ ಯಾಕೆ ಹಿನ್ನಡೆ ಆಗ್ತಾ ಇದೆ ಅಂದ್ರೆ, ಕೇಪಬಿಲಿಟಿ ಇಲ್ಲ ಅಂತಲೋ ಅಥವಾ ಇಂಡಿಪೆಂಡೆನ್ಸಿ ಅನ್ನೋದೇ ಇಲ್ಲಿ ಪ್ರಶ್ನಾರ್ಹ ಆಗ್ಬಿಡುತ್ತಾ, ಏನು ಅಂತ ಹೇಳಿ ಯಾಕೆ ಹಿಂದೇಟು ಅನ್ನೋದು ಯಾಕೆ? ಕೇಪಬಿಲಿಟಿ ಇಲ್ಲ ಅನ್ನೋದಂತೂ ಸುಳ್ಳು. ಈಗ ನಾಗಮ್ಮ ಕೇಶವಮೂರ್ತಿ ಅವರು ಮಂತ್ರಿಗಳಾಗಿದ್ರು, ಯಶೋಧರಮ್ಮ ದಾಸಪ್ಪ ಮಂತ್ರಿ ಆಗಿದ್ರು, ನಾಗರತ್ನಮ್ಮನವರಾಗಿದ್ರು ಹಿಂದೆ, ಆಮೇಲೆ ಮತ್ತೆ ಮೋಟಮ್ಮ ಆದ್ರು, ನಾನಾದೆ, ಬಹಳಷ್ಟು ಈಗ ಇದ್ದಾಗ ನಾವು ಅದನ್ನ ಒಂದು ಯಶಸ್ವಿಯಾಗಿ ನಡೆಸ್ಕೊಂಡು ಹೋದಂತ ಉದಾಹರಣೆಗಳು ಬೇಕಾದಷ್ಟಿದಾವೆ. ಅದರಿಂದ ಅವಕಾಶ ಕೊಟ್ಟಾಗ ಮಹಿಳೆ ಬಹಳ ಒಂದು ರೀತಿಯ ಅಚ್ಚುಕಟ್ಟಿನಿಂದ ಮನೆ ನೆಡ್ಸಿ ರೂಢಿ ಇರ್ತದಲ್ಲ, ಅದೇ ರೀತಿ ಅಚ್ಚುಕಟ್ಟಾಗಿ ರಾಜ್ಯಭಾರವನ್ನ ಮಾಡುವಂತ ಶಕ್ತಿನ ಎಲ್ಲಾ ವಿಧದಲ್ಲೂ ಅವಳು ಹೊಂದಿರ್ತಾಳೆ. ಆದ್ರೆ ಅವಕಾಶ ಆಗ್ಬೇಕಷ್ಟೇ. ಅವಕಾಶ ಇಲ್ದೇನೆ ಅವ್ರಿಗೆ ಒಂಥರ ಇದ್ದ ತರ ಅನುಕಂಪ ಆಗ್ಬಾರ್ದು. ಅದು ಏನೋ ಒಂದಿಟ್ಕೊಂಡಿದೀವಿ ಪಾಪ ಕೊಡ್ತೀವಿ ಅನ್ನೋದಲ್ಲ, ಒಂದು ಸಕಾರಾತ್ಮಕವಾಗಿ ಅವರಿಗೆ ಸಂದಂತ ಗೌರವ ಸಂದಾಗ ಮಾತ್ರ ಮಹಿಳಾ ಒಂದು ವರ್ಗಕ್ಕೆ ಗೌರವ ಅಂತ ನಾನು ಭಾವಿಸ್ತೇನೆ. ಕರೆಕ್ಟ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮಗೆ ಸಮಯ ಕೊಟ್ಟದಕ್ಕೆ. ಅಶ್ವಿನ್ ಅವರೇ ಕ್ಷಮೆ ಇರಲಿ. ಕರೆಕ್ಟ್, ಅನುಕಂಪದ ಆಧಾರದ ಮೇಲೆ ಕೊಡಬಾರ್ದು, ಅರ್ಹತೆ ಆಧಾರದ ಮೇಲೆ ಅಂತ ಹೇಳಿ. ಅಶ್ವಿನ್ ಅವರೇ ಮೊದಲನೇದಾಗಿ ಕ್ಷಮೆ ಇರಲಿ, 20 ನಿಮಿಷದ ನಂತರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಟ್ ಪ್ರಶ್ನೆಗೆ ವಾಪಸ್ ಬರ್ತಾ, ನಿಜ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅಶ್ವಿನ್ ಅವ್ರು ಮಾತಾಡ್ಲಿ. ಅಶ್ವಿನ್ ಅವರೇ, ನಾವು ಇದ್ದದನ್ನ ಕಳ್ಕೊಂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಗಳಿಸ್ಕೊಳ್ಳೋ ಸಾಧ್ಯತೆ ಇದ್ದು ಇನ್ನೂ ಕೂಡ ಅನುಮಾನದಲ್ಲಿರುವ ಗಾಯತ್ರಿ ಮೇಡಮ್ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಮಾಡ್ತಾ ಇದ್ವಿ. ನಮಗ್ ಸಿಕ್ಕ ಮಾಹಿತಿ ಏನು ಅಂತಂದ್ರೆ, ಸಿದ್ದರಾಮಯ್ಯನವರು ಬಹಳ ಪ್ರಮುಖ
ಪ್ರಮುಖವಾಗಿ ಬಸವರಾಜ್ ಶಿವಣ್ಣನವರವರನ್ನ ಮಂತ್ರಿ ಮಾಡಬೇಕು ಅಂತಿದ್ರಂತೆ. ಗಾಯತ್ರಿ ಮೇಡಮ್ ಹೆಸರು ಕಂಡಿದ್ದು ಸಿದ್ದರಾಮಯ್ಯನವ್ರಿಗೆ ಇಷ್ಟ ಆಗ್ಲಿಲ್ವಂತೆ. ಇಷ್ಟ ಎಷ್ಟರ ಮಟ್ಟಿಗೆ ಆಗ್ಲಿಲ್ಲ ಅಂತಂದ್ರೆ ಮಗನ್ ರಾಜೀನಾಮೆ ಕೊಡಿಸ್ತೀನಿ ಅನ್ನೋ ಮಾತುವರೆಗೂ ಬಂದ್ಬಿಡ್ತು ಅಂತ ಹೇಳಿ ಅಲ್ಲಿ ಇದ್ದವರು ಇದನ್ನ ಕೇಳಿಸ್ಕೊಂಡವರು ಸಿದ್ದರಾಮಯ್ಯನವರ ಹಾವಭಾವವನ್ನ ಬಲ್ಲವರು ನಮಗೆ ಕೊಟ್ಟ ಮಾಹಿತಿ ತಪ್ಪಿದ್ರು ಸ್ವಾತಿಯವ್ರ ನಂತರದಲ್ಲಿ ಅದನ್ನು ಕರೆಕ್ಟ್ ಮಾಡಲಿ. ಅಂದ್ರೆ ಈಕೆ ಕೂಡ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟವರು, ಶಿವಣ್ಣನವರವರು ಕೂಡ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟವರು, ಸಿದ್ದರಾಮಯ್ಯ ಅಂತ ಒಬ್ಬ ಸೆಲೆಬ್ರೇಟೆಡ್ ಪೊಲಿಟಿಷಿಯನ್ ಅಂತ ಧೀಮಂತ ರಾಜಕಾರಣಿಗೂ ಕೂಡ ಒಬ್ಬ ಮಹಿಳೆ ಕುರುಬ ಸಮುದಾಯದ ಪ್ರತಿನಿಧಿ ಆಗಬಹುದು ಅಂತ ಅನ್ನಿಸ್ಲೇ ಇಲ್ವಾ ಅನ್ನೋ ದುರಂತ ಅಂತ. ಈ ಶಿವಣ್ಣನವರೇ ಆದ್ರೇನೆ ಕುರುಬ ಸಮುದಾಯಕ್ಕೆ ಪ್ರಾತಿನಿಧ್ಯ ಅಂತ ಅನ್ನಿಸ್ಬಿಡ್ತಾ ಅಂತ ಅನ್ನಿಸ್ಬಿಡುತ್ತೆ. ಯಾಕಂದ್ರೆ ಕೆಲವು ಟೈಮ್ ಏನಾಗುತ್ತೆ, ಈಗ ಮೈಸೂರಲ್ಲಿ ತನ್ವೀರ್ ಸೇಠ್ ಅವ್ರನ್ನ ತೆಗೆದ್ಬಿಟ್ರು. ಯಾಕಂದ್ರೆ ಇನ್ನೊಬ್ರು ಪ್ಯಾರಲಲ್ ಆಗಿ ಮಗನ್ಗೆ ಇನ್ನೊಬ್ರು ಅಧಿಕಾರಕ್ಕೆ ಬಂದು ಅವರು ಎಲ್ಲೋ ಓವರ್ಟೇಕ್ ಮಾಡ್ತಾರೆ ಅನ್ನೋದಿತ್ತು. ಒಂದು ಹೆಣ್ಮಕ್ಳು ಗಾಯತ್ರಿ ಶಾಂತೇಗೌಡರು ಎಲ್ಲೋ ಕುರುಬ ಸಮುದಾಯದಿಂದ ಬರ್ತಿದ್ರು, ಅವರು ಎಲ್ಲೋ ಸ್ವಲ್ಪ ಓವರ್ಲ್ಯಾಪ್ ಮಾಡ್ಬಿಡ್ತಾರೆ ಅನ್ನೋದು ಇರುತ್ತೆ. ಅದು ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಇದೆ ಸರ್. ಅಂದ್ರೆ ಮಗನ್ನ ಓವರ್ಟೇಕ್ ಮಾಡ್ತಾರೆ ಅನ್ನೋ ಅನುಮಾನ ಆಗ್ಬೋದು. ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಂತ ವಿಚಾರ, ನಮ್ಗೆ ಅದು ಅವಶ್ಯಕತೆ ಇಲ್ಲ. ಮೊದಲಿಗೆ ಕಾಂಗ್ರೆಸ್ ಪಕ್ಷಕ್ಕೆ, ಅವರ ಸರ್ಕಾರಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಜಾತ್ಯತೀತ ಜನತಾದಳದಿಂದ. ಯಾಕೆಂದ್ರೆ ಕಳೆದ 3 ತಿಂಗಳಿಂದ ಹಿಂಸೆ ಆಗಿ ಹೋಗಿತ್ತು. ಯಾರು ಅತಿ ಹೆಚ್ಚು ದೊಡ್ಡಗೌಡರು ಮತ್ತೆ ನಮ್ಮ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಯಾರು ಅತಿ ಹೆಚ್ಚು ಬೈತೀರ ನೀವು ಮಾಧ್ಯಮದಲ್ಲಿ, ಅವ್ರಿಗೆ ಮಂತ್ರಿ ಖಾತೆ ಕೊಡ್ತೀವಿ ಅಂತ ಕಾಂಗ್ರೆಸ್ ಅಲ್ಲಿ ಹಬ್ಬಿಸಿದ್ರಿಂದ ಕಳೆದ 3 ತಿಂಗಳಿಂದ ನಾವು ಯಾವ ಚಾನಲ್ ಹಾಕಿದ್ರು ಇದು, ಯಾವ ಸೋಷಿಯಲ್ ಮೀಡಿಯಾಗೆ ಹೋದ್ರು ಇದಿಲ್ಲ. ಎಲ್ಲರೂ ಬಂದವರು ಮಾತಾಡೋದು ಹೋಗೋದು, ಬರೋದು ಮಾತಾಡೋದು ಹೋಗೋದು. 500 ಎಕರೆ 1000 ಎಕರೆ 100 ವಾಚು. ಅಂದ್ರೆ ಏನ್ ಸರ್, ಮಹಿಳೆಯರು ಯಾರು ಬೈಲಿಲ್ಲ ಕುಮಾರಸ್ವಾಮಿ ಅವರನ್ನ, ದೇವೇಗೌಡರನ್ನ ಹಂಗಾಗಿ ಮಂತ್ರಿ ಮಾಡ್ಲಿಲ್ಲ ಅಂತ ಹೇಳ್ತಿದ್ದೀರಿ? ಅದಕ್ಕೆ ಬರ್ತೀನಿ ನೋಡಿ. ಹೇಳ್ತಿದ್ದೀನಿ, ಮಹಿಳೆಯರಿಗೆ ಅವರು ಅಧಿಕಾರ ಕೊಟ್ಟಿಲ್ಲ, ಅವ್ರಿಗೆ ಸ್ಥಾನಮಾನ ಕೊಟ್ಟಿಲ್ಲ ಅನ್ನೋದು ಅಗೇನ್ ಕಾಂಗ್ರೆಸ್ ಅವ್ರದ್ದು. ಅದು ನಾವು ವಿರೋಧ ಪಕ್ಷದಲ್ಲಿ ನಮ್ಗೆ ಹಲವಾರು ಕೆಲಸಗಳಿದೆ. ಅದು ದೊಡ್ಡಗೌಡರು ಪೂಜ್ಯ ದೇವೇಗೌಡರು 33% ತಂದುಕೊಟ್ಟು ಇತಿಹಾಸದಲ್ಲಿ ನಮ್ಮ ಹಿರಿಯ ಮಾಜಿ ಸಚಿವರಾದಂಥ ರಾಣಿ ಸತೀಶ್ ಅಮ್ಮ ಅವರು ಇವಾಗಲೂ ಹೇಳ್ತಾ ಹೋದ್ರು, ಅವ್ರಿಗೆ ಗೊತ್ತಿರುತ್ತೆ. ಅದೇ ಸಂದರ್ಭದಲ್ಲಿ ಅವರು ಉಪಸಭಾಪತಿಯಾಗಿದ್ರು. ಆ ಕಾಲದಲ್ಲಿ 33% ತಗೊಂಡು ಬಂದು ಪಂಚಾಯತ್ ರಾಜ್ ಇಡೀ ದೇಶದಲ್ಲಿ ದೇವೇಗೌಡರು ಮಾದರಿನ ಅಳವಡಿಸ್ತಾ ಹೋಗ್ಬಿಟ್ರು ಎಲ್ಲ ರಾಜ್ಯಕ್ಕೆ. ಅಂದ್ರೆ ಹಳ್ಳಿ ಮಟ್ಟದಲ್ಲಿ, ಬ್ಲಾಕ್ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸಾವಿರಾರು ಮಹಿಳೆಯರಿಗೆ ಅಧಿಕಾರ ಸಿಗಬೇಕು ಅನ್ನೋ ಒಂದು ಪಣ ತೊಟ್ಟು ಇವತ್ತಿಗೂ ಆ ಒಂದು ಅವತ್ತು ಮಾಡಿದಂಥ ಒಂದು ದೊಡ್ಡ ಕಾರ್ಯಕ್ಕೆ ಇವತ್ತು ಮಹಿಳೆಯರು ಕೃತಜ್ಞತೆ ಸಲ್ಲಿಸ್ತಾರೆ. ಆದರೂ ಕಾಂಗ್ರೆಸ್ ಅವರು ಹೇಳಿಕೆಗೆ ಸೀಮಿತವಾಗಷ್ಟೇ. ಹೇಳ್ತೀನಿ, ಯಾವ ಕಾಲದಲ್ಲಿ ತಪ್ಪು ನೀವು ತಿಳ್ಕೊಂಡಿರೋದು, ಅದಕ್ಕೆ ತಿಳ್ಕೊಂಡು ಮಾತಾಡಿ ಅಂತ. ಕೇಳಿಸ್ಕೊಳ್ಳಿ, ತಿಳ್ಕೊಂಡು ಅಮೆಂಡ್ಮೆಂಟ್ ಬೇರೆ, ಥೇರಿ ಬೇರೆ, ಪ್ರಾಕ್ಟಿಕಲ್ ಬೇರೆ ಅಮ್ಮ. ಪವರ್ ಬೇರೆ, ಅಮೆಂಡ್ಮೆಂಟ್ ಬೇರೆ. ನೀವು ಅದನ್ನ ತಿಳ್ಕೊಂಡು ಮಾತಾಡ್ಬೇಕು. ಸುಮ್ಮನೆ ಮಹಿಳೆಯರು ನಾನು ನಿಮ್ಗೆ ಸ್ಥಾನಮಾನ ಕೊಟ್ಟಿಲ್ಲ ಅಂದ್ರೆ ನೋಡೋರು ನನ್ನ ತಪ್ಪಾಗಿ ತಗೋಬಿಟ್ಟು ಕೇಳಿಸ್ಕೊಳ್ಳಿ. ನಮ್ಮ ರಾಣಿ ಸತೀಶ್ ಅಮ್ಮ ಅವರು ಈಗ ಹೇಳ್ತಾ ಇದ್ರು, ನಾಗರತ್ನಮ್ಮ ಅಂತ ಮಾತಾಡ್ತಿದ್ರು. ದೇವರಾಜ ಅರಸ್ ಅವ್ರು ಇದ್ದಾಗ ಅವರು ಸ್ಪೀಕರ್ ಆಗಿ ಕೆಲಸ ಮಾಡಿದ್ರು. ನೀವು ಇತಿಹಾಸ ಮೇಡಮ್ ನೀವು ತಿಳ್ಕೊಂಡಿದ್ರೆ, ಅವತ್ತೂ ದೇವರಾಜ ಅರಸ್ ಅವ್ರಿಗೆ ಎಷ್ಟು ಸಮಯ ಕೊಡ್ತಿದ್ರು. ದೇವೇಗೌಡರು ಅವಾಗ ವಿರೋಧ ಪಕ್ಷ ನಾಯಕರಾಗಿದ್ರು, ಅವ್ರಿಗೂ ಅಷ್ಟೇ. ನೀವು ಇತಿಹಾಸದಲ್ಲಿ ನೋಡಿ ಬರ್ದಿದೆ. ನಾನು ಇಲ್ಲಿ ಸಭಾಪತಿ ಸ್ಥಾನದಲ್ಲಿ ಕೂತಾಗ ಅದಕ್ಕಾಗಿ ಹೇಳಿದ್ದು ಅಮೆಂಡ್ಮೆಂಟ್ ಬೇರೆ, ಪವರ್ ಬೇರೆ. ದೇವೇಗೌಡರು ಅನ್ನೋದು ಕಾಂಗ್ರೆಸ್, ನಾನು ಅದೇ ಹೇಳೋದು ಕಾಂಗ್ರೆಸ್ ಅಲ್ಲಿ ಇದೆ. ಈಗ ಮೇಡಮ್, ಈಗ ಪಾಯಿಂಟಿಗೆ ಬರ್ತೀನಿ. 5,000 ಕೋಟಿ ಎಲ್ಲೋಯ್ತು ಅಂತ ನಾವು ಕೇಳಬೇಕಾಗಿರೋದು ನಮ್ಮ ಕೆಲಸ. ವಿರೋಧ ಪಕ್ಷದಲ್ಲಿದ್ದೀವಿ. ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಏನಕ್ಕೆ ತೆಗೆದ್ರಿ ಅನ್ನೋ ನಮ್ಗೆ ಅವಶ್ಯಕತೆ ಇಲ್ಲ, ಅದು ನಿಮ್ಮ ಪರ್ಸನಲ್. ಗಾಯತ್ರಿ ಶಾಂತೇಗೌಡರನ್ನ ವಿಧಾನಸೌಧವರೆಗೆ ಕರ್ಕೊಂಡು ಬಂದು ಏನಕ್ಕೆ ತೆಗೆದ್ರಿ, ನಮ್ಮ ಕೆಲಸ ಏನಿದೆ, UD ಮಿನಿಸ್ಟರ್ ಈಗ ಏನು ಕೆಲಸ ಮಾಡ್ತಿದ್ದೀರ ಅನ್ನೋ ಇದು. ಮತ್ತೆ ಯಶವಂತರಾಯ್ ಗೌಡರು ಏನು ಕಂಪ್ಲೇಂಟ್ ಮಾಡಿದ್ದಾರೆ, ದೊಡ್ಡನಗೌಡರು ಕೊಪ್ಪಳದಲ್ಲಿ ಒಂದು ಕೋಟ, ಇನ್ನೊಂದು ಪೇಮೆಂಟ್ ಕೋಟ ಅಂತ, ಅದು ನಮ್ದಲ್ಲ. ಪ್ರತಿಯೊಬ್ರು ತನ್ವೀರ್ ಸೇಠ್ ಆಗಿರ್ಬೋದು, ಮಂಕಳ್ ವೈದ್ಯ ಅವ್ರದ್ದು ಟೈಪಿಂಗ್ ಮಿಸ್ಟೇಕ್ ಅಂತ ಹೇಳ್ಬಿಟ್ಟಿದ್ದಾರೆ. ಇದಕ್ಕೂ ಒಂದು ಸ್ವಲ್ಪ ಮುಂದೆ ಹೋಗಿ ಸನ್ಮಾನ್ಯ ಸಭಾಪತಿಗಳಾಗಂತ ಬಸವರಾಜ್ ಹೊರಟ್ಟಿ ಅವ್ರಿಗೆ ಏಕಾಏಕಿ ಫೋನ್ ಕಾಲಲ್ಲಿ ಮಾಡಿ ನೀವು ರಿಸೈನ್ ಮಾಡಿ ಅಂತ ಇದೆಯಲ್ಲ, ಅದು ದೊಡ್ಡ ಮಹಾಪರಾಧ. ಅದು ಸಾಂವಿಧಾನಿಕ ಹುದ್ದೆ. ಈಗ ಮಹಿಳೆಗೆ, ಈಗ KN ರಾಜಣ್ಣ ಅವರು ಹೇಳಿದ್ದಾರೆ, ಅವರ ಮಗ ಹೇಳಿದ್ದಾರೆ, ಇದೆಲ್ಲರಿಗೂ ಎಗೇನ್ ಕಾಂಗ್ರೆಸ್ ಅವರಿದೆ. ದಿನೇಶ್ ಗುಂಡ್ರಾವ್ ಹೇಳಿದ್ದಾರೆ, ಎಗೇನ್ ಅದು ಇದ್ರಲ್ಲಿದೆ. ನಯನ ಮೋಟಮ್ಮ ಅವ್ರು ಹೇಳಿದ್ದಾರೆ, ಇದನ್ನು ಕಾಂಗ್ರೆಸ್ ಅವ್ರದೇ. ಉಮಾಶ್ರೀ ಅವ್ರು ಹೇಳಿದ್ದಾರೆ, ಇದನ್ನು ಕಾಂಗ್ರೆಸ್ ಅವ್ರದೇ. ಅನ್ನಪೂರ್ಣೇಶ್ವರಿ ಅವ್ರು ಹೇಳಿದ್ದಾರೆ, ಇದನ್ನು ಕಾಂಗ್ರೆಸ್ ಅವರೇ.
ಎಲ್ಲರೂ ಇದ್ದು ಮಹಿಳೆಯರಿಗೆ ನೀವು ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂದಾಗ ಸಾಮಾಜಿಕ ಬದ್ಧತೆ, ಸಾಮಾಜಿಕ ನ್ಯಾಯ, ಮಹಿಳೆಯರ ಬಗ್ಗೆ ನೀವು ಮಾತಾಡೋಂತ ನೀವು ಪಾಠ ಕೊಡುವಂತದ್ದು ಅವಶ್ಯಕತೆ ಇಲ್ಲ. ಗ್ಯಾರಂಟಿ ಮೇಡಮ್, ಈ ಮಹಿಳೆಗೂ ಅದಕ್ಕೂ ತಗೊಂಡ್ಬಂದ್ಬಿಡ್ತೀನಿ. 10 ಸೆಕೆಂಡ್ ನಮ್ಮೇಲೆ ಬೇಕಾ ನಂದಕ್ಕೆ ಇದಕ್ಕೆ ಕೊಡ್ಲಿ. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನೇ ಸಚಿವ ಸ್ಥಾನದಲ್ಲಿ ಇದ್ದಾಗ ನಾವು 5,000 ಕೋಟಿ ಬಗ್ಗೆ ಮಾತಾಡ್ತಿದ್ವಿ. ಅದು ಒಂದ್ ಸೈಡ್ ನೆಕ್ಸ್ಟ್ ಮಾತಾಡೋಣ, ಇದ್ ಬಿಡ್ತೀನಿ. ಗ್ಯಾರಂಟಿ ಕೊಟ್ಟಿದ್ದೀವಿ, ಮಹಿಳೆಯರು ಮುಂದೆ ಬರಬೇಕು, ಸಬಲೀಕರಣ ಆಗಬೇಕು ಅಂತ ಒಂದು 2-3 ವಿಡಿಯೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಡಿಸಿ ಒಂದು ಮಹಿಳೆಯರು ಪಾಪ ಹೋಗೋದು ಹಳ್ಳಿಗೆ, ನನ್ನ ಮಕ್ಕಳು ಇವಾಗ ಸ್ಕೂಲ್ಗೆ ಟ್ರೈನಲ್ಲಿ ಹೋಗ್ತಿದ್ದಾರೆ, ಸೈಕಲ್ ತಗೊಟ್ಟೆ, 2 ವೀಲರ್ ತಗೊಟ್ಟೆ ಅಂತಂತ ಹೇಳಿದ್ರು. ಅವರೆಲ್ಲ ಡಾಕ್ಟರ್, ಇಂಜಿನಿಯರ್ಸ್ ಆದ್ರು. ನಮ್ಮ ಪತಿ ರಾಯಂಗೆ ಸಂಬಳ ಇಲ್ಲ ಅಂದ್ರೂ, ಅವ್ರ ದುಡಿಮೆ ಇಲ್ಲ ಅಂದ್ರೂ ದುಡ್ಡು ಕೊಟ್ಟೆ ಎಲ್ಲ ಮಾಡ್ಸರ್. ನೀವು ಬರೀ ಗ್ಯಾರಂಟಿನ ನೀವು ಆ ಹೆಣ್ಮಕ್ಳಿಗೆ ಕಾಸು ಕೊಡ್ತೀವಿ ಅಲ್ಲಿ ಈ ಕೂತ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ ಅವರು ಇವತ್ತು ತಂದಿಟ್ಟಿದಿರಲ್ಲ. ಹೇಗೆ ನಾನು ಹೇಳ್ತಿದ್ದೀನಿ, ನಮ್ಮ ವಿರೋಧ ಪಕ್ಷವಾಗಿ ನಾವು ಈಗೇನು ವಾಲ್ಮೀಕಿ ಹಗರಣ 187 ಕೋಟಿ ಅದನ್ನ ಹೊರಗಡೆ ತೆಗಿಬೇಕು. ಇವತ್ತು RB ತಿಮ್ಮಾಪುರ ಇಲ್ಲ, ಅಬಕಾರಿನಲ್ಲಿ ಏನಿಲ್ಲ, ಆ ಭ್ರಷ್ಟಾಚಾರ ಆಗಿದೆ, ಅದನ್ನ ತೆಗಿಬೇಕು. ಕೃಷಿ ಇಲಾಖೆನಲ್ಲಿ ಏನಾಗಿದೆ ಅದನ್ನ ತೆಗಿಬೇಕು. ಬಿಟ್ರೆ ಮಹಿಳೆಯರಿಗೆ ಮೋಸ ಮಾಡಿದ್ರೆ ಬಿಟ್ರೆ ಅದನ್ನ ನಿಮ್ ಜನ ನೋಡ್ಕೊಳ್ತಾರೆ. ಅದ್ ನಮ್ದು ವಿಚಾರ. ಈ ಕೊಡ ಮಟ್ಟ ನಾನು ಉತ್ತರ ಕೊಡ್ತೀನಿ. ಅಯ್ಯೋ ಮೇಡಮ್, ರಾಜ್ಯದಲ್ಲಿ 136 ಸ್ಥಾನ ತಗೊಂಡು ಒಂದು ಮಹಿಳೆಗೆ ನೀವೊಬ್ರು ಮಹಿಳೆಯಾಗಿ ರಾಣಿ ಸತೀಶ್ ಓಪನ್ ಆಗಿ ಹೇಳಿದ್ರು, ಮಹಿಳೆಯಾಗಿ ಓಪನ್ ಆಗಿ ಮಹಿಳೆಯಾಗಿ ನಯನ ಪಟೇಲ್ ಓಪನ್ ಆಗಿ ಹೇಳಿದ್ರು, ಮಹಿಳೆಯಾಗಿ ಅನ್ನಪೂರ್ಣೇಶ್ವರಿ ಓಪನ್ ಆಗಿ ಹೇಳಿದ್ರು. ಮತ್ತೆ ಮತ್ತೆ ಅದೇನೇ ಪುರುಷ ಪ್ರಧಾನ, ಮತ್ತದೇ ಮಹಿಳಾ ಸ್ವಾತಂತ್ರ್ಯ, ಅಲ್ಲಿಗೆ ಹೋಗೋದು ಬೇಡ. ವೆರಿ ಅಲ್ಲಲ್ಲ, ಅಶ್ವಿನ್ ಅವರು ಬಹಳ ಒಂದು ಗಂಭೀರವಾದ ಆರೋಪ ಮಾಡಿದ್ರು, ಹೌದಾ ಇಲ್ವಾ ಅನ್ನೋದು ನಿಮ್ಮಿಂದಾನೇ ಕ್ಲಾರಿಫೈ ಆಗೋಗ್ಲಿ. ಅದೊಂದು ಕ್ವಶನ್ ಮಾರ್ಕ್ ತರ ಉಳಿಯೋದು ಬೇಡ. MLC ಬಂದೆ ಅದೇ ವಿಚಾರ ಅವ್ರು ಮಾತಾಡಿ ಅದಾದ್ಮೇಲೆ ನೀವು ಆಡ್ ಮಾಡಿ. ಗಾಯತ್ರಿ ಅವರು, ಸ್ವಾತಿ ಅವರು ಮಾತಾಡ್ಲಿ, ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಆಕಸ್ಮಿಕವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬರೋದಕ್ಕೆ ಕಾಂಗ್ರೆಸ್ ಪಕ್ಷ ಏನು ಕಾಂಗ್ರೆಸ್ ಪಾರ್ಟಿನ ಇದಕ್ಕಿದ್ದಂಗೆ ಒಳಗಡೆ ಯಾರು ಸರ್ಕೊಂಡ್ಬಿಡಕ್ಕೆ ಕಾಂಗ್ರೆಸ್ ಪಾರ್ಟಿ ಅಲ್ಲ. ಅದರಿಂದ ಸರಿ ಇಲ್ಲ ಆಯ್ತು. ಅವರು ನಿಜವಾಗ್ಲೂ ಆಕೆ MLC ಇದ್ದಾರೆ, ಅವರ ಕ್ಷೇತ್ರ ವ್ಯಾಪ್ತಿ ಅಥವಾ ಸುತ್ತಮುತ್ತಲ ಪ್ರದೇಶದಲ್ಲಿ ಅವ್ರಿಗೆ ಒಳ್ಳೆ ಹೋಲ್ಡ್ ಇದೆ, ಯಾವುದೇ ಕಾರಣಕ್ಕೆ ಅವ್ರ ಹೆಸರು ಬಂದಿರಬಹುದು. ಬಟ್ ಸ್ವಾತಿ ಅವರೇ, ಆಕೆ ಕೂಡ MLC ಇದ್ದಾರೆ, ಯತೀಂದ್ರ ಕೂಡ MLC ಇದ್ದಾರೆ. ಇನ್ ಕೇಸ್ ಅವರು ಮಿನಿಸ್ಟರ್ ಆದ್ರು ಅಂತಂದ್ರೆ, ಯತೀಂದ್ರ ಅವರು ಮಿನಿಸ್ಟರ್ ಆಯ್ತು ಅಂತಂದ್ರೆ, ಹಿರಿತನದ ಆಧಾರದ ಮೇಲೆ ಬಂತು ಅಂತಂದ್ರೆ, ಪರಿಷತ್ನಲ್ಲಿ ಲೀಡರ್ ಆಫ್ ದ ಹೌಸ್ ಅನ್ನೋದೇನಾದ್ರೂ ಚರ್ಚೆ ಬಂತು ಅಂತಂದ್ರೆ, ಬಹುಶಃ ಗಾಯತ್ರಿ ಮೇಡಮ್ ಅವರು ಮುಂದೆ ನಿಂತಿದ್ದಾರೆ, ಯತೀಂದ್ರ ಅವರು ಸ್ವಲ್ಪ ಹಿಂದಿದ್ದಾರೆ. ಅನುಭವದ ಆಧಾರದ ಮೇಲೆ ಸಿದ್ದರಾಮಯ್ಯನವರು ದೂರದೃಷ್ಟಿ ರಾಜಕಾರಣಿ ಆಗಿರೋದ್ರಿಂದ ಮಗನ ಭವಿಷ್ಯಕ್ಕೆ ಈಕೆ ಎಲ್ಲೋ ಒಂದ್ ಕಡೆ ಅಡ್ಡಿ ಆಗಬಹುದೇನೋ ಅನ್ನೋ ಆತಂಕ, ಮನುಷ್ಯ ಸ್ವಭಾವದ ಸಹಜವಾಗಿ ಬಂದಿರಬಹುದೇನೋ ಅನ್ನೋ ಅನುಮಾನವನ್ನ ಅಶ್ವಿನ್ ಅವರು ಬಹಳ ಸೂಕ್ಷ್ಮವಾಗಿ ಆಚೆ ಇಟ್ರು. ಪುತ್ರನ ರಾಜಕೀಯ ಭವಿಷ್ಯ, ಹಾಗೆ ತಾನು ಕೊಟ್ಟ ಪ್ರಾಮಿಸು ಶಿವಣ್ಣನವರಿಗೆ ಅದನ್ನು ಉಳಿಸ್ಕೊಳ್ಬೇಕು, ಹಾಗೆ ಗಾಯತ್ರಿ ಅವರು ಯಾರ್ ಕ್ಯಾಂಡಿಡೇಟ್ ಗೊತ್ತಿಲ್ಲ, ನಂದು ಅಪ್ಪರ್ ಹ್ಯಾಂಡ್ ಆಗ್ಬೇಕು ಅನ್ನೋ ವಿಚಾರ ಸಾಕಷ್ಟು ನಡೆದಿರ್ಬೋದು ಸಿದ್ದರಾಮಯ್ಯನವ್ರ ತಲೆಯಲ್ಲಿ. ಸ್ಮಿತಾ ಅವರೇ, ಒಂದು ವಿಚಾರ ನಾನು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ಬಿಡ್ತೀನಿ. ಕಾಂಗ್ರೆಸ್ ಪಕ್ಷ ಇತರೆ ಪಕ್ಷಗಳ ತರ ಖಂಡಿತವಾಗ್ಲೂ ಅಲ್ಲ. 2008ರಲ್ಲಿ ಸಚಿವೆಯಾಗಿ ಅಧಿಕಾರವನ್ನ ಸ್ವೀಕರಿಸಿ ಅತ್ಯಂತ ಅವಮಾನವನ್ನ ಎದುರಿಸಿ ಹೀನಾಯವಾಗಿ ಮಾಧ್ಯಮಗಳಲ್ಲಿ ತಮ್ಮ ಮೇಲೆ ಅವಹೇಳನಕಾರಿ, ಆಕೆ ಯಾವುದೇ ಪಕ್ಷದಿಂದ ಇರಲಿ, ನಮ್ಮ ವಿರೋಧಿ ಪಕ್ಷದಿಂದ ಇರ್ಬೋದು, ಆದರೆ ಆಕೆಯ ಹೋರಾಟವನ್ನು ನಾನು ಪರ್ಸನಲಿ ಗೌರವಿಸ್ತೀನಿ. ಶೋಭಾ ಕರಂದ್ಲಾಜೆ ಅವ್ರನ್ನ ಕೆಳಗಡೆ ಇಳಿಸಿ, ಮತ್ತೆ ಅದಾದ ಮೇಲೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಮೇಲೆ ಮತ್ತೆ ಅವರನ್ನ ಅಧಿಕಾರಕ್ಕೆ ಕರ್ಕೊಂಬಂದು, ಅದಾದ ನಂತರದಲ್ಲಿ ಕಿಚನ್ ಕ್ಯಾಬಿನೆಟ್ನಲ್ಲಿ ಏನು ಸಚಿವ ಸ್ಥಾನಗಳು, ಟಿಕೆಟ್ಗಳು ರೆಡಿ ಆಗಲ್ಲ ಅಂತ ಹೇಳೋ ತನಕ CT ರವಿ ಅವರಿಂದ ಹಿಡಿದು ಬಿಜೆಪಿ ಪಕ್ಷದಲ್ಲಿ ಯಾರ್ಯಾರು ಮಹಿಳೆಯರ ಬಗ್ಗೆ ಏನ್ ಮಾತಾಡ್ತಾರೆ ಅನ್ನೋದು ನಾವು ನೋಡಿದ್ದೀವಿ. ಮೊನ್ನೆ ರಾಜ್ಯಾಧ್ಯಕ್ಷರನ್ನ ಮಾಡ್ಬೇಕು ಅಂದಾಗ ಏನ್ ಮಾಡ್ತಾ ಇದ್ದೀರಿ ನೀವು?
ಸರ್ ಮಾಡಿ. ಸ್ವಾತಿ ಇನ್ನು ಅವ್ರ ಉನ್ನತ ಸಮಯ ಸ್ಥಾನ 30 ಕೊಟ್ಟಿದ್ದೀರಿ. ಸೆಕೆಂಡ್. ಕೇಂದ್ರ ಮಂತ್ರಿ ಸ್ವಾತಿ ಅವ್ರ ಮಾಡಿದ್ದೀರಿ. ಸಮಯ. ಕೇಂದ್ರ ಸ್ವಾತಿ ಅವ್ರ ಮಂತ್ರಿ ಸಮಯ ಮಾಡಿದ್ದೀರಿ. 30 ಸೆಕೆಂಡ್. ಒಂದು ಮಹಿಳೆಗೆ ಒಂದು ಕಂಟಿನ್ಯೂ ಮಂತ್ರಿ ಮಾಡಿ. ಸ್ಥಾನ ಕೊಡೋ ಯೋಗ್ಯತೆ ಇಲ್ಲ ನಿಮಗೆ. ಕೇಂದ್ರ ಮಂತ್ರಿ ಮಾಡಿದೀವ್ರಿ. ಕೇಂದ್ರ ಮಂತ್ರಿ ಕೇಂದ್ರ ಮಂತ್ರಿ ಮಾಡಿದೀವಿ ನಾವು. ಅವ್ರು ಎಷ್ಟು ಸೆಣಸಾಡ್ದು ರಾಜ್ಯದಲ್ಲಿ ಅನ್ನೋದನ್ನ ನೋಡಿದೀವಿ. ಯಾವ ರೀತಿ ಈಗ ಕೇಂದ್ರ ಮಂತ್ರಿ ಬೀದಿಲಿ ಅವರ ಮಾನ ಮರ್ಯಾದೆನ ಹರಾಜು ಹಾಕಿದ್ರೆ ನೀವು ಲೀಡರ್ಸ್ ಪೋರ್ಟ್ಫೋಲಿಯೋ ಸಿಕ್ಕಿಲ್ವಾ? ಇಂಪಾರ್ಟೆಂಟ್ ನೋಡಿ ಇದೆ ಅವರಿಗೆ. ಅದನ್ನ ನೋಡಿ ಕಲ್ತ್ಕೊಳ್ಳಿ. ನೀವು ಕಲ್ತ್ಕೊಳ್ಳಿ ಸ್ವಲ್ಪ. ಒಂದು ನಿಮಿಷ ಇರಿ ರಾಮಕೃಷ್ಣ ಉಪಾಧ್ಯಾಯ ಅವರೇ. ನೀವು ಸಹಿತ ವೀರೇಂದ್ರ ಪಾಟೀಲ್ ರವರನ್ನ ಎಷ್ಟು ವೀರೇಂದ್ರ ಪಾಟೀಲ್ ರವರ ವಿಮಾನ ನಿಲ್ದಾಣದಲ್ಲಿ ಕೊಟ್ಟು ರಾಜೀನಾಮೆ ಕೊಡ್ತಿದ್ರಿ ನೀವು. ಎಂತೆಂತ ಮುಖ್ಯಮಂತ್ರಿ ರಾಜಕಾರಣಿಗಳಿಗೆ ಇಬ್ಬರದು ವಾಯ್ಸ್ ಔಟ್. ರಾಮಕೃಷ್ಣ ಸರ್ ಅನ್ಫಾರ್ಚುನೇಟ್ಲಿ ಇವತ್ತು ಇಬ್ಬರು ಶಶಿಕಲಾ ಜೊಲ್ಲೆನ ಸ್ಪೆಷಲ್ ಫ್ಲೈಟ್ ಮಾಡಿ ಇನ್ನೇನು 1.5 ಗಂಟೆ ಇದೆ ಅನ್ನೋ ಟೈಮಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ಕರೆಸ್ತೀರಿ. ಯಾಕೆ ಅವಾಗ ಯಾರು ಇಬ್ಬರು ಪ್ರಮುಖವಾದ ಮಹಿಳಾ ಆಕಾಂಕ್ಷಿಗಳು. ಸ್ವಾತಿ ಅವರೇ ನೀವು ಕೇಳಿಸ್ಕೊಳ್ಳಿ, ನೀವು ಇದಕ್ಕೆ ಉತ್ತರ ಕೊಡಬೇಕು. ಸ್ವಾತಿ ಮೇಡಮ್ ಕೇಳಿಸ್ಕೊಳ್ಳಿ, ನೀವು ಇದಕ್ಕೆ ಉತ್ತರ ಕೊಡಬೇಕು. ಸ್ವಾತಿ ಮೇಡಮ್ ಸರ್ ನಿಮ್ ಸಮಯ ಅಲ್ಲ, ದಯವಿಟ್ಟು ನಿಮ್ ಸಮಯದಲ್ಲಿ ಮಾತಾಡಿ. ರಾಮಕೃಷ್ಣ ಸರ್, ಇವತ್ತು ಇಬ್ಬರು ಪ್ರಬಲ ಮಹಿಳಾ ಆಕಾಂಕ್ಷಿಗಳ ಬಾಯಲ್ಲಿ ಬಂದ ಸ್ಟೇಟ್ಮೆಂಟ್. ಅನ್ಫಾರ್ಚುನೇಟ್ಲಿ ಬೀಂಗ್ ಅ ವುಮನ್ ನನಗೂ ಬೇಜಾರಾಯ್ತು. ಒಬ್ರು ಹೇಳ್ತಾರೆ ಯಾಕೆ ಮಂತ್ರಿ ಮಾಡಬೇಕು ಅಂದ್ರೆ 50 ವರ್ಷದಿಂದ ನನ್ನ ಪತಿ ಪಕ್ಷನಿಷ್ಠರಾಗಿದ್ದಾರೆ, ಅವರ ಲೆಗಸಿಯನ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ, ಇದನ್ನ ಗುರುತಿಸಿ ಪಕ್ಷ ನನಗೆ ಸ್ಥಾನಮಾನ ಕೊಡಬೇಕು. ಇನ್ನೊಬ್ರು ಹೇಳ್ತಾರೆ ನನ್ನ ತಾಯಿ 45 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಅವ್ರ ಲೆಗಸಿಯನ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ, ಹಿಂಗಾಗಿ ಪಕ್ಷ ನನ್ನನ್ನು ಗುರುತಿಸಬೇಕು. ಸರ್, ಮಹಿಳೆಯ ಐಡೆಂಟಿಟಿ ನಮ್ಮ ಹಿಂದಿರುವವರ ಪರಿಶ್ರಮ ದುಡಿಮೆ ಇದರಿಂದಾನೇ ಬರಬೇಕು ಅಂತಿಲ್ಲ. ಇದನ್ನ ಗಮನಿಸಿ ನಮಗೆ ಸ್ಥಾನಮಾನ ಕೊಡಬೇಕು ಅನ್ನೋದು ಇಲ್ಲ ಅಂತ ಹೇಳಿ. ಅಲ್ಲ, ನನಗನ್ಸುತ್ತೆ ಅವರ ಸಾಮರ್ಥ್ಯದ ಮೇಲೆ ಕೊಡಬೇಕು. ನಿಮ್ಮ ರಿಲೇಷನ್ಸ್ ಏನು ಮಾಡಿದ್ರು, ನಿಮ್ಮ ಡೈನಾಸ್ಟಿ ಏನು ಮಾಡಿತ್ತು, ಅದು ಕಾಂಗ್ರೆಸ್ನಲ್ಲಿ ಬಂದಿರತಕ್ಕಂಥ ಒಂದು ಪದ್ಧತಿ, ಬಿಜೆಪಿನಲ್ಲೂ ಇದೆ. ಬಟ್ ನೀವು ಅವರ ಅರ್ಹತೆ ನೋಡಿ ಕೊಡಬೇಕು. ಅರ್ಹತೆಯಲ್ಲಿ ಖಂಡಿತ ಕೊಡಿ. ಈಗ ಮೋಟಮ್ಮ ಅವರು, ಶಿ ಇಸ್ ಅ ವೆರಿ ಆ್ಯಕ್ಟಿವ್ ಲೇಡಿ ಇಂದ ಚಿಕ್ಕಮಗಳೂರು, ಅವ್ರು ಕೊಡ್ಬೋದಾಯಿತು, ಯಾಕೆ ಕೊಡಲಿಲ್ಲ? ಐ ಥಿಂಕ್ ಆ ಥರದ ಭಾಳ ಜನ ಇದ್ದಾರೆ. ಸೊ ಅವರನ್ನು ಸೆಲೆಕ್ಟ್ ಮಾಡ್ಬೋದು ಬಿಟ್ಟು ಇವರು ಗಾಯತ್ರಿ ಅವ್ರ ಬಹುಶಃ ಯಾರು ಪ್ರಮೋಟ್ ಮಾಡಿದ್ರೆ ಗೊತ್ತಿಲ್ಲ ನಮಗೆ, ಇನ್ನೂ ಇಟ್ಸ್ ಬಿಕಮ್ ಎ ಮಿಸ್ಟರಿ. ಅವರು ಬಹುಶಃ ಬಹಳಷ್ಟು ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಹಾಗೆ ಅಲ್ಲ, ನೀವು ಹೆಸರನ್ನ ಅವ್ರನ್ನ ಇನ್ಕ್ಲೂಡ್ ಮಾಡಿದ್ಮೇಲೆ ಲಾಸ್ಟ್ ಮಿನಿಟ್ ಅಲ್ಲಿ ತೆಗೆಯೋದಿದೆಯಲ್ಲ, ಅವ್ರನ್ನ ಅವಮಾನ ಮಾಡೋದು. ಅಲ್ಲ, ಅವರ ಹೆಸರು ಬಂದ ಮೇಲೆ ಆಯ್ತು, ಅವರ ಹೆಸರನ್ನ ಇನ್ಕ್ಲೂಡ್ ಮಾಡಿದ್ಮೇಲೆ ಯಾಕೆ ಲಾಸ್ಟ್ ಮಿನಿಟ್ ಅಲ್ಲಿ ತೆಗೆದು ಅವಮಾನ ಮಾಡಿದ್ರಿ? ಅದನ್ನ ಆನ್ಸರ್ ಮಾಡಬೇಕು. ಅದನ್ನ ಅವ್ರ ಹೆಸರು ತೆಗೆಯುವಂತ ಏನು ಅಪರಾಧ ಏನ್ ಮಾಡಿದ್ರು ಅವರು? ಯಾಕೆ ಅವಮಾನ ಮಾಡಿದ್ರಿ ಅವರಿಗೆ? ಒಂದು ಮಹಿಳೆಗೆ ಅವಮಾನ ಮಾಡಿದ್ದು ಅವರೇ ಕೊಟ್ಟ ಸ್ಟೇಟ್ಮೆಂಟ್. ನಾನು ಎಂಎಲ್ಸಿ ಆಗಿ ಮತ್ತೊಮ್ಮೆ ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಬಂದೆ. ಆದ್ರೆ ನಾನು ಮಿನಿಸ್ಟರ್ ಆಗ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹೈಕಮಾಂಡ್ ಇಂದ ನನಗೆ ಸದ್ಯಕ್ಕೆ ಬಂದಿರೋ ಸೂಚನೆ. ಆದ್ರೆ ಇದರಲ್ಲಿ ಗೊಂದಲ ಇದೆ. ಸದ್ಯಕ್ಕೆ ಏನೇ ಇದ್ರು ಕೂಡ ನಾನು ಸ್ವಲ್ಪ ಹೊತ್ತು ಕಾಯ್ತೀನಿ. ಈ ಒಂದು ಇಶ್ಯೂ ರಿಸಾಲ್ವ್ ಆಗ್ಲಿ ಅಂತಾನೆ ಆಕೆ ಬಹಳ ಪ್ರಬುದ್ಧತೆಯಿಂದ ಪ್ರೌಢಿಮೆಯಿಂದ ನಿನ್ನೆ ಅವರು ಮಾತಾಡಿದ್ದಾರೆ. ಅವ್ರಿಗೂ ಕೂಡ ಇವರು ಎಲ್ಲರೂ ಮಾತಾಡೋ ಹಾಗೆ ಯಾರ್ ಕ್ಯಾಂಡಿಡೇಟ್ ಆದ್ರೇನು, ಅವರು ನಮ್ಮ ಪಕ್ಷದ ಸದಸ್ಯೆ. ನಮ್ಮ ಪಕ್ಷದಿಂದ 4 ವರ್ಷಗಳ ಕಾಲ ಹೋರಾಟವನ್ನ ಮಾಡಿ ಪ್ರಾಣೇಶ್ ವಿರುದ್ಧ ಇವತ್ತಿನ ದಿನ ಗೆದ್ದು ಬಂದು 2 ವರ್ಷಗಳ ಕಾಲ ಅವಧಿಯನ್ನ ಇಟ್ಕೊಂಡಿರೋಂಥವ್ರು. ಒಬ್ಬ ಹೊಸ ಮಹಿಳೆಯರಿಗೆ ಕೊಡಬೇಕು, ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಬಂದಿದ ತಕ್ಷಣ ತಾವು ಸ್ವಾತಿ ಅವರೇ, ನಾನು ಅಶ್ವಿನ್ ಅವರಿಗೆ ಕೇಳಿದ ಪ್ರಶ್ನೆನೇ ರಿಪೀಟ್ ಮಾಡ್ತಾ ಇದ್ದೀನಿ. ರಾಮಕೃಷ್ಣ ಸರ್ ಅವರು ಅದಕ್ಕೆ ಉತ್ತರ ಕೊಡ್ಲಿ. ಕರೆಕ್ಟು, ಇಷ್ಟೆಲ್ಲ ಪಕ್ಷಕ್ಕೋಸ್ಕರ ದುಡಿದ ಮಹಿಳೆ ಗಾಯತ್ರಿ ಅವರು ಅನ್ನೋದು ಗೊತ್ತಿದ ಮೇಲೂ ಕೂಡ ಸಿದ್ದರಾಮಯ್ಯನವರಿಗೆ ಯಾಕೆ ಆಕೆ ಕೂಡ ಕುರುಬ ಸಮುದಾಯವನ್ನ ರೆಪ್ರೆಸೆಂಟ್ ಮಾಡಬಲ್ಲಂತಹ ಒಬ್ಬ ನಾಯಕಿ ಆಗಬಹುದು ಅಂತ ಅನ್ನಿಸ್ಲಿಲ್ಲ? ಯಾಕೆ ಸಿದ್ದರಾಮಯ್ಯನವರೇ ಈ ಹೆಸರನ್ನ ಒಬ್ಜೆಕ್ಟ್ ಮಾಡಿದ್ರು? ಈ ಕಾರಣವನ್ನು ಒಳಗೊಂಡಂತೆ ಸಿದ್ದರಾಮಯ್ಯನವರು ಬೇಸರಗೊಂಡು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ ಅನ್ನೋ ಮಾಹಿತಿಗಳು ಯಾಕೆ ಬರ್ತಾ ಇದೆ? ಡಿಸ್ಕಷನ್ ಮಾಡ್ತಾ ಇದೀವಲ್ಲ, ಸಿದ್ದರಾಮಯ್ಯನವರು ಅವ್ರ ಹೆಸರನ್ನ ತೆಗೆದುಹಾಕಿದ್ರು ಅಂತ ಮಾಧ್ಯಮಗಳಿಗೆ ಸುದ್ದಿ ಕೊಟ್ಟಂತವ್ರು ಯಾರು? ಇಂಟರ್ನಲ್ ಸೋರ್ಸ್ ಗಳು ಸ್ವಾತಿ ಮೇಡಮ್ ಕೇಳಿಸ್ಕೊಳ್ಳಿ. ಹಿಂಗೆ ಕನ್ಫ್ಯೂಷನ್ ಆಗೋದ್ ಬೇಡ. ಅಂತೆ ಕಂತೆ ಸುದ್ದಿ ಆದ್ರೆ ಕರೆಕ್ಟ್ ಇನ್ಫಾರ್ಮೇಶನ್ ಮಹಾಭಾರತ ಮೂಲಕ ಹೋಗ್ಲಿ ಅಂತಾನೆ ನಿಮಗೆ ಹೇಳ್ತಾ ಇರೋದು ಮೇಡಮ್. ಹಾಗಾದ್ರೆ ಪಟ್ಟಿಯಲ್ಲಿ ಅದರಲ್ಲೂ ವೇಣುಗೋಪಾಲ್ ಅವರ ಸಹಿ ಇದ್ದ ಎಐಸಿಸಿಯ ಲೆಟರ್ ಹೆಡ್ ನಲ್ಲಿ ಇದ್ದ ಗಾಯತ್ರಿ ಅವರ ಹೆಸರು
ಪ್ರಮಾಣ ವಚನದ ವೇದಿಕೆ ತನಕ ಬರ್ದೇ ಇರ್ಲಿಕ್ಕೆ ಕಾರಣ ಏನು? ಅಷ್ಟೇ ಸಿಂಪಲ್ ಪ್ರಶ್ನೆ. ಒಂದು ವಿಚಾರವನ್ನ ನಾನಿಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ. ಮಾನ್ಯ ಸಿದ್ದರಾಮಯ್ಯನವರು ಗಾಯತ್ರಿ ಅವರ ಹೆಸರನ್ನ ತೆಗೆದುಹಾಕಿದ್ರು ಅನ್ನುವಂಥದ್ದು ಸಂಪೂರ್ಣ ಸುಳ್ಳು. ಅವರು ಏನೋ ಒಬ್ಬ ಕುರುಬ ಮಹಿಳೆ ಅಧಿಕಾರವನ್ನ ಸ್ವೀಕರಿಸ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಫಸ್ಟ್ ಆಫ್ ಆಲ್ ಅಲ್ಲ ಒಂದು ನಿಮಿಷ ಇರಿ ಅಶ್ವಿನಿ, ಕುರುಬ ಮಹಿಳೆ ಮಾತಾಡಿ ಪ್ರಜ್ವಲ್ ವಿಚಾರ ಮಾತಾಡಿ. ಪ್ರಜ್ವಲ್ ವಿಚಾರ ಮಾತಾಡೋಣ. ಇಷ್ಟೊತ್ತು ಸ್ಮಿತಾ ಪ್ರಶ್ನೆಗೆ ಉತ್ತರ ಕೊಡೋದು ಪಲಾಯನ ಮಾಡ್ತಿದ್ರಲ್ಲ. ಅಶ್ವಿನ್ ಅವರೇ ಪರ್ಸನಲ್ ಹೋಗಬೇಡಿ, ಪರ್ಸನಲ್ ಹೋಗಬೇಡಿ ಅಶ್ವಿನ್ ಅವರೇ, ಯು ಆರ್ ಕ್ರಾಸಿಂಗ್ ಲಿಮಿಟ್ ನೌ, ಕ್ರಾಸಿಂಗ್ ಲಿಮಿಟ್ ನೌ. ಇಡೀ ರಾಜ್ಯ ಗೊತ್ತಿದೆ ನಿಮಗೆ ಮೂರು ಪ್ರಶ್ನೆಗೆ ಉತ್ತರ ಕೊಡೋಷ್ಟು ಧೈರ್ಯ ಇಲ್ಲ, ಶಕ್ತಿ ಇಲ್ಲ. ಇಬ್ಬರದು ವಾಯ್ಸ್ ನಾಗರಾಜ್ ನಾಯ್ಕ್ ಸರ್ ವಾಯ್ಸ್ ನಾಗರಾಜ್ ನಾಯ್ಕ್ ಸರ್ ವಾಯ್ಸ್ ಮಾಡಿ. ಇಬ್ಬರದು ವಾಯ್ಸ್ ಇಬ್ಬರದು ವಾಯ್ಸ್ ಮಾಡಬೇಡಿ, ಇಬ್ಬರದು ವಾಯ್ಸ್ ಇಬ್ಬರದು ವಾಯ್ಸ್ ಹೋಗ್ತಾ ಇಲ್ಲ, ಇಬ್ಬರದು ಕೇಳಿಸ್ಕೊಳ್ಬೇಕು. ಆ ಸ್ವಾತಿ ಅವರು ಅಶ್ವಿನ್ ಅವರು ಎಲ್ಲರದು ವಾಯ್ಸ್ ಕಟ್ ಮಾಡಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ವೀಕ್ಷಕರಿದ್ದಾರೆ, ಹೆಸರು ನಮ್ಮ ವೀಕ್ಷಕರು ಸ್ವಾತಿ ಅವರೇ ಕೇಳಿಸ್ಕೊಳ್ಳಿ, ಸ್ವಾತಿ ಅವರೇ ಕೇಳಿಸ್ಕೊಳ್ಳಿ. ಎಲ್ಲರದು ವಾಯ್ಸ್ ಆಫ್, ಎಲ್ಲರದು ವಾಯ್ಸ್ ಆಫ್, ಎಲ್ಲರದು ವಾಯ್ಸ್ ಆಫ್. ನಮ್ಮ ಜೊತೆ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೋಹಿತ್ ಅಂತ ಹೇಳಿ ಸರ್, ನಮಸ್ಕಾರ. ಲೋಹಿತ್ ಸರ್ ಧ್ವನಿ ಕೇಳಿಸ್ತಾ ಇದೆಯಾ? ಬಹುಶಃ ಸಂಪರ್ಕ ಕಡಿತವಾಗಿದೆ, ಕಟ್ಟಿರ್ಲಿ. ನಾವು ನಾಗರಾಜ್ ನಾಯ್ಕ್ ಸರ್, ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ವೈಯಕ್ತಿಕವಾಗಿ ಒಂದು ಮನವಿ. ಇದು ಡಿಬೇಟ್ ಮಾಡ್ತಾ ಇರೋದು ವಿಷಯಾಧಾರಿತವಾಗಿ. ಇಬ್ಬರು ಕೂಡ ದಯವಿಟ್ಟು ನಿಮ್ಮ ವೈಯಕ್ತಿಕವಾದ ವಿಚಾರಗಳನ್ನ ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ, ನಮ್ಮ ವೀಕ್ಷಕರಿಗೂ ಬೇಡ. ನೀವು ಒಬ್ರನ್ನೊಬ್ರು ಜಡ್ಜ್ ಮಾಡೋದು. ನಾಗರಾಜ್ ನಾಯ್ಕ್ ನಾಗರಾಜ್ ನಾಯ್ಕ್ ಸ್ವಾತಿ ಮೇಡಮ್ ದಯವಿಟ್ಟು ನಾಗರಾಜ್ ನಾಯ್ಕ್ ಅವರನ್ನ ಮಾತ್ರ ನಮ್ಮ ವೀಕ್ಷಕರು ಕೊಡಗಿನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜು ಅವರೇ ನಮಸ್ಕಾರ. ರಾಜು ಅವರೇ ನಮಸ್ಕಾರ. ನಮಸ್ತೆ. ಹೇಳಿ ಸರ್. ಅದೇ ಏನಿಲ್ಲ ಮೇಡಮ್, ಈಗ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿಲ್ಲ ಅಂತ ಚರ್ಚೆ ನಡೀತಾ ಇದೆ. ಹಲೋ ಹೇಳಿ. ಮಹಿಳೆಯರಿಗೆ ಆದ್ಯತೆ ಕೊಟ್ಟಿಲ್ಲ ಅಂತ ನಿಮ್ ಚಾನಲ್ ಚರ್ಚೆ ನಡೀತಿದೆಯಲ್ಲ, ಅದೇ ಮೇಡಮ್ ಏನು ಅಂತ ಹೇಳಿದ್ರೆ, ಈ ಮಹಿಳೆಯರು ಕಾಂಗ್ರೆಸ್ ಅಲ್ಲಿರೋ ಮಹಿಳೆಯರು RSS ಬಿಜೆಪಿಗೋ ಬೈಕೊಂಡು ಬಂದಿರೋ ಅವ್ರಿಗೆ ಗ್ಯಾರಂಟಿ ಮಂತ್ರಿ ಸ್ಥಾನ ಕೊಡೋರು. ಈಗ ಅವರಿಗೆ ಅವರು ಮಹಿಳೆಯರು ಯಾರು RSSಗೆ ಮೋದಿಗೆ ಬೈಲಿಲ್ಲ, ಅವರಿಗೆ ಮಂತ್ರಿ ಸ್ಥಾನ ಕೊಡ್ಲಿಲ್ಲ. ಆಮೇಲೆ ಎರಡನೇದು, ಇಲ್ಲಿ ಬರೋರೆಲ್ಲ ಲೂಟಿಕೋರರು ಈಗಿರೋರು ಮಂತ್ರಿಗಳೆಲ್ಲ. ಇವ್ರು ಯಾರು ಈಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದಂತ ದೊಡ್ಡ ಇದೇನಿಲ್ಲ, ಹಗರಣ ಮಾಡಿಲ್ಲ. ಲೂಟಿ ಯಾರು ಮಾಡ್ತಾರೆ. ಆಮೇಲೆ ಇಲ್ಲಿಗೆ ಇವ್ರ ಹೈಕಮಾಂಡ್ಗೆ ಯಾರು ಬಾಸ್ ನೀವೇನಾದ್ರೂ ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟವರ ಸರ್? ಯಾಕಂದ್ರೆ ಕಾಂಗ್ರೆಸ್ ಪಕ್ಷದವ್ರಿಗೆ ಹಿಂಗ ಅನುಮಾನ ಬಂದ್ಬಿಡುತ್ತೆ. ರಾಜು ಅವರೇ, ನಿಮ್ಗೆ ಬಿಜೆಪಿ ಪಕ್ಷಕ್ಕೆ ಏನಾದ್ರೂ ಸಂಬಂಧ ಇದೆಯಾ? ಏನ್ ಮಾತಾಡ್ತಾ ಇದ್ದಾರೆ? ನೀವು ನೋಡಿದ್ದೀರಾ ರಾಜು ಅವರೇ ಬಾಕ್ಸ್ ಬಾಕ್ಸ್ ಕಳಿಸಿರೋದನ್ನ? ಧನ್ಯವಾದ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಸುರೇಶ್ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ಸುರೇಶ್ ಅವರೇ ಧ್ವನಿ ತಲುಪ್ತಾ ಇದೆಯಾ? ರೈಟ್, ಬಹುಶಃ ದೂರವಾಣಿ ಸಂಪರ್ಕ ಕಡಿತ ಆಗಿದೆ. ನಾಗರಾಜ್ ನಾಯ್ಕ್ ಸರ್, ದಯವಿಟ್ಟು ಒಬ್ಬೊಬ್ರು ಅವ್ರವ್ರ ಸಮಯದಲ್ಲಿ ಅವ್ರವ್ರು ಮಾತನಾಡೋಣ, ಸಮಯ ಕಮ್ಮಿ ಇದೆ, ವಿಷಯ ಬಹಳ ಇದೆ. ಸರ್, ನಾವು ಪ್ರಾತಿನಿಧ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ವೋಟ್ ಬ್ಯಾಂಕ್ ಅನ್ನೋ ವಿಚಾರಕ್ಕೆ ಬಂದ್ಬಿಟ್ರೆ, ನಾನು ಒಂದು ರಿಪೋರ್ಟ್ ಓದ್ತಾ ಇದೆ ಸರ್. 224 ಕ್ಷೇತ್ರದಲ್ಲಿ 112 ಕ್ಷೇತ್ರದಲ್ಲಿ ಮಹಿಳಾ ವೋಟರ್ಸ್ ಹೆಚ್ಚಿದ್ದಾರೆ. ಮಹಿಳೆಯರು ನೋ ಡೌಟ್ ವೋಟ್ ಬ್ಯಾಂಕ್. ಆದ್ರೆ ಪ್ರಾತಿನಿಧ್ಯ ಅಂತ ಬಂದಾಗ ಹೆಂಗೆ ಯೋಚನೆ ಆಗುತ್ತೆ ನೋಡಿ. ಸಮುದಾಯಗಳ ಪ್ರಾತಿನಿಧ್ಯಕ್ಕೆ ಸಿಗುವಂತಹ ಮನ್ನಣೆ ಮಹಿಳೆಯರಿಗೆ ಸಿಗೋದಿಲ್ಲ. ಯಾಕೆ ಹೇಳ್ತೀನಿ? ಈ 33 ಜನ ಮಿನಿಸ್ಟರ್ಗಳು ಪ್ಲಸ್ 2 ಸಭಾಪತಿ, 2 ಹೌಸ್ ನಲ್ಲಿ ಲೆಕ್ಕ ಹಾಕಿದ್ರೆ 37ರಲ್ಲಿ 22 ಜನ ಅಹಿಂದ ಸಮುದಾಯಕ್ಕೆ ಸಂಬಂಧಪಟ್ಟವರು. ಅಂದ್ರೆ ಅಪ್ ಟು 60% ಅಹಿಂದ ಸಮುದಾಯಕ್ಕೆ ರೆಪ್ರೆಸೆಂಟೇಷನ್ ಸಿಕ್ಕಿದೆ, ವಿಚ್ ಇಸ್ ಅ ಹ್ಯೂಜ್ ವೋಟ್ ಬ್ಯಾಂಕ್ ಇನ್ ಕರ್ನಾಟಕ. ಮಹಿಳೆಯರು ವೋಟ್ ಹಾಕ್ಲಿಕ್ಕೆ ಬೇಕು, ಆದ್ರೆ ಪ್ರಾತಿನಿಧ್ಯಕ್ಕೆ ಬಂದಾಗ ಇದಂಥ ಒಂದು ಕೇಪಬಲ್ ಅಥವಾ ಒಂದು ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಅಂತ ಹೇಳಿ ಇನ್ನು ಯಾವ ರಾಜಕೀಯ ಪಕ್ಷ ಕೂಡ ಗಮನಿಸಿದಂಗೆ ಕಾಣ್ತಿಲ್ಲ. ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ ಮೇಡಮ್, ಕೇವಲ ಬಾಯಿಬಲದ ವಾದಕ್ಕೆ ಸೀಮಿತವಾಗದೆ ಆಚರಣೆಗೆ ತರಬೇಕು ಅಂತ ಹೇಳಿ. ಇವತ್ತು ಕರೆಕ್ಟು, ಪ್ರಾರಂಭದ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ಒಂದೇ ಸಲ ಮಹಿಳೆಯರಿಗೆ ಸರಿಯಾದಂಥ ಒಂದು ಪ್ರಾಶಸ್ತ್ಯವನ್ನು ಕೊಡಲಿಕ್ಕೆ ಆಗಲಿಲ್ಲ.
ಕಾಲ ಬದಲಾಗ್ತಾ ಇದೆ. ಇವತ್ತು ಮೋದಿ ಅವರ ಸರ್ಕಾರದಲ್ಲಿ 33% ರಿಸರ್ವೇಶನ್ ಅನ್ನ ಮಹಿಳೆಯರಿಗೆ ಕೊಡಬೇಕು ಅನ್ನುವಂತ ಒಂದು ವಿಧೇಯಕ ಮಂಡನೆ ಆಗಿರುವಂತ ಸಂದರ್ಭದಲ್ಲಿ ದೇಶಾದ್ಯಂತ ಮಹಿಳೆಯರಿಗೆ ಸರಿಯಾದಂತ ಸ್ಥಾನಮಾನಗಳನ್ನ ಕೊಡಬೇಕು. ಕಾಲಘಟ್ಟ ಬದಲಾಗಿದೆ. ಈಗ ಸಾಮಾಜಿಕ ಹೌದು ಪಾಸ್ ಆಗಿದೆ. ಸಾಮಾಜಿಕ ನ್ಯಾಯ ಅನ್ನುವಂತ ಕಾನ್ಸೆಪ್ಟ್ ಜೋರ್ ಶುರುವಾದಂತ ಮೇಲೆ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಸ್ಥಾನಮಾನಗಳನ್ನ ಕೊಡಬೇಕು, ಮಹಿಳೆಯರಿಗೆ ಸ್ಥಾನಮಾನಗಳನ್ನ ಕೊಡಬೇಕು ಅನ್ನುವಂತ ಕೂಗು ದೊಡ್ಡ ಎದ್ದಿರಿದೆ. ಅಂತ ಪರ್ವಕಾಲದಲ್ಲಿ ನಿಂತುಕೊಂಡು ನಾವು ಇವತ್ತು ಸಹಿತ ಮಹಿಳೆಯರಿಗೆ ಒಂದೇ ಮಂತ್ರಿ ಅಂತ ಕೂತ್ಕೊಳ್ಳೋದಲ್ಲ, ಇನ್ನೂ ಹೆಚ್ಚಾಗಬೇಕು, ಅದನ್ನು ನಾವು ಬಯಸುವವರು. ಆದ್ರೆ ಒಂದೂ ಮಂತ್ರಿ ಸ್ಥಾನವನ್ನ ಕೊಡದೇ ಇರುವಂತ ಈ ಸಂದರ್ಭದಲ್ಲಿ ರಾಣಿ ಸತೀಶ್ ಅಮ್ಮನವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇವತ್ತು ನಮ್ಮ ಉತ್ತರ ಕನ್ನಡವನ್ನ ರಿಪ್ರೆಸೆಂಟ್ ಮಾಡಿರುವಂತ ಸಂಸದೆಯಾಗಿರುವಂತ ಮಾರ್ಗರೆಟ್ ಆಳ್ವರ್ ಅವರು ಸಹಿತ ಇದನ್ನ ಖಂಡಿಸಿದ್ದಾರೆ. ಇದು ಸರಿಯಲ್ಲ ಅಂತ ಹೇಳಿದ್ದಾರೆ. ಯಾರು ಸಹಿತ, ನಾನು ಬಿಜೆಪಿಯವ್ರನ್ನ ಬಿಟ್ಬಿಡಿ, JDS ಅವ್ರನ್ನ ಬಿಟ್ಬಿಡಿ, ಕಾಂಗ್ರೆಸ್ ನಲ್ಲಿ ಆಳಿ ಹೋಗಿರುವಂತ ಏನು ಮಹಿಳಾ ನಾಯಕಿಯರು ಸಹಿತ ಇದು ಸರಿ ಅಂತ ಒಪ್ತಾ ಇಲ್ಲ. ಆಯ್ತು, ಸಿದ್ದರಾಮಯ್ಯನವರು ಯಾರಿಗೆ, ಇವರಿಗೆ ಶಾಂತೇಗೌಡರಿಗೆ, ಗಾಯತ್ರಿ ಶಾಂತೇಗೌಡರನ್ನ ಬೇಡ ಅಂತ ಹೇಳಿದ್ರು ಅನ್ನೋದಕ್ಕೆ ಆಧಾರ ಇಲ್ಲ ಅಂತ ತಿಳ್ಕೊಳ್ಳುವ. ಹಾಗಿದ್ರೆ ಗಾಯತ್ರಿ ಶಾಂತೇಗೌಡರವ್ರನ್ನ ತಡೆದಂತ ಶಕ್ತಿ ಯಾವುದು ಮೇಡಮ್? ನೋಡಿ, 20 ಜನರ ಲೀಸ್ಟ್ ನಲ್ಲಿ ಗಾಯತ್ರಿ ಶಾಂತೇಗೌಡರವರ ಹೆಸರು ಬರ್ತದೆ, ಮಂಕಾಳು ವೈದ್ಯರವರ ಹೆಸರು ತಪ್ಪೋಗ್ತದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಸರಿ, ವಾಟ್ ಅಬೌಟ್ ಗಾಯತ್ರಿ ಶಾಂತೇಗೌಡ? ಹಾಗಿದ್ರೆ ಒಂದ್ ನಿಮಿಷ, ಹಾಗಿದ್ರೆ ಗಾಯತ್ರಿ ಶಾಂತೆ, ಒಂದ್ ನಿಮಿಷ, ನೀವು ಎಲ್ಲರ ಈ ರೀತಿ ಜಗಳ ನಾಗರಿಕರು ಮಾತಾಡ್ತಿದ್ರು, ನಾವು ಇನ್ನೊಬ್ಬರು ಮಾತಾಡ್ಬೇಕಾದ್ರೆ ಮಾತಾಡ್ತೀವಿ ಅಂದ್ರೆ ಬಂಡವಾಳ ಇಲ್ಲ ಅಂತ ಅರ್ಥ. ಇಲ್ಲಿ ಕೇಳಿ, ಗಾಯತ್ರಿ ಶಾಂತೇಗೌಡರವರನ್ನ ಸಿದ್ದರಾಮಯ್ಯರವರು ತಡೆದಿಲ್ಲ ಅಂತ ಹೇಳ್ತಾರೆ. ಒಂದು ಆಪಾದನೆ ಬರ್ತಾ ಇದೆ, ಗಾಯತ್ರಿ ಶಾಂತೇಗೌಡರವರಿಗೆ ಪ್ರಮಾಣ ವಚನ ಸ್ವೀಕರಿಸಬಾರದು ಅಂತ ಹೇಳಿ ಸಿದ್ದರಾಮಯ್ಯನವರೇ ತಾಕೀತು ಮಾಡಿದ್ದಾರೆ ಅನ್ನುವಂತ ಸುದ್ದಿ ಸಹಿತ ಇವತ್ತು ಜನಮಾನಸದಲ್ಲಿದೆ. ಇದು ನಾನು ಹೇಳ್ತಕ್ಕಂಥದ್ದಲ್ಲ. ಹಾಗಿದ್ರೆ ಆಯ್ತು, ಸಿದ್ದರಾಮಯ್ಯನವರು ತಡೆದಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ತಡೆದವರು ಯಾರು? ಹಾಗಿದ್ರೆ ಕಾಂಗ್ರೆಸ್ಸಿನ ಅರೆ ಕಡಿಮೆ ಹಾಕು, ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಯಾವುದೋ ಪುರುಷ ಶಕ್ತಿ ಅವ್ರನ್ನ ತಡೆದಿದೆ ಅಂತ ಅಲ್ವಾ? ಇದು ಅನ್ಯಾಯ ಅಲ್ವಾ? ಸಾಮಾಜಿಕ ನ್ಯಾಯಕ್ಕೆ ಕೊಟ್ಟಂತ ದೊಡ್ಡ ಕೊಡಲಿಪೇಟ್ ಅಲ್ವಾ? ಸರಿ, ಕಮಿಂಗ್ ಬ್ಯಾಕ್ ಅಶ್ವಿನ್ ಅವರೇ, ಮತ್ತೆ ಕೇಳ್ತಾ ಇದ್ದೀನಿ, ನಿಮಗೆ ನಾನು ಹೇಳ್ತಾ ಇದ್ದೀನಿ, ರಾಣಿ ಸತೀಶ್ ರವರ ಮಾತುಗಳನ್ನು ಮಾತಾಡ್ತಾರೆ. ಅಶ್ವಿನ್ ಅವ್ರ ಸಮಯ, ಅಶ್ವಿನ್ ಅವ್ರ ಮಾತು ಕೇಳಿಸ್ಕೊಂಡ್ಮೇಲೆ ಸ್ವಾತಿ ಅವರ ಮಾತಾಡಲಿಕ್ಕೆ ಹೆಸರಾಯ್ತು. ಅಶ್ವಿನ್ ಅವರೇ, ನಾನು ಮತ್ತೊಮ್ಮೆ ಪ್ರಶ್ನೆಯನ್ನ ದಯವಿಟ್ಟು ನಮ್ಮ ಸಮಯದಲ್ಲಿ ನಾವು ಮಾತಾಡೋಣ. ಸ್ವಾತಿ ಅವರೇ ಕೇಳಿಸ್ಕೊಳ್ಳಿ. ಅಶ್ವಿನ್ ಅವರೇ, ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಸರ್, ದಯವಿಟ್ಟು ವಿಷಯಕ್ಕೆ ಮಾತಾಡೋಣ ಸರ್. ಅಲ್ಲಲ್ಲ, ಪ್ರಶ್ನೆ ನಾನು ಕೇಳ್ತಿದ್ದೀನಿ ಅಶ್ವಿನ್ ಅವ್ರಿಗೆ. ಅಶ್ವಿನ್ ಅವರು ಮೇಡಮ್ ಪ್ಲೀಸ್, ಸ್ವಾತಿ ಮೇಡಮ್ ಪ್ಲೀಸ್, ಸ್ವಾತಿ ಮೇಡಮ್ ಪ್ಲೀಸ್, ವಿಷಯಕ್ಕೆ ಬನ್ನಿ. ಅಶ್ವಿನ್ ಅವ್ರ ವಾಯ್ಸ್, ವಿಷಯಾಂತರಕ್ಕೆ ಅವಕಾಶ ಇಲ್ಲ ಸರ್, ವಿಷಯಕ್ಕೆ ವಾಪಸ್ ಬನ್ನಿ. ಅಶ್ವಿನ್ ಅವ್ರ ವಾಯ್ಸ್ ಮಾತ್ರ, ಅಶ್ವಿನ್ ಅವರ ವಾಯ್ಸ್ ಮಾತ್ರ, ಮೇಡಮ್ ವಾಯ್ಸ್ ಹೋಗ್ತಾ ಇಲ್ಲ. ಥ್ಯಾಂಕ್ ಯು ಅಶ್ವಿನ್ ಅವರೇ. ನಾನು ಮತ್ತೆ ಕೇಳ್ತೀನಿ, ಓಟ್ ಹಾಕಿಸ್ಕೊಳ್ಳುವಾಗ 2,000ನೋ 5,000ನೋ ಬಿಹಾರ ತರದಲ್ಲಿ 10,000ನೋ, ನಾನು ಎಲ್ಲಾ ಪಕ್ಷವನ್ನ ಗಮನದಲ್ಲಿ ಇಟ್ಕೊಂಡು ಬಹಳ ಪ್ರಜ್ಞಾಪೂರ್ವಕವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. 2,000ನೋ 5,000ನೋ 10,000ನೋ ಕೊಟ್ಬಿಟ್ರೆ ಮಹಿಳೆಯರು ಅನಾಯಾಸವಾಗಿ ಓಟ್ ಹಾಕ್ಬಿಡ್ತಾರೆ. ಮಿನಿಸ್ಟರ್ ಮಾಡಿದ್ರು ಅಷ್ಟೇ, ಮಾಡ್ಲಿಲ್ಲ ಅಂದ್ರೂ ಅಷ್ಟೇ. ಯಾಕೆ ಹೇಳ್ತಿದ್ದೀನಿ ಸರ್? ಎಲ್ಲಿದ್ದಾರೆ ಮಹಿಳಾ ಪರ ಹೋರಾಟಗಾರರು ಇವತ್ತು? ಇನ್ಫ್ಯಾಕ್ಟ್ ಇವತ್ತು ರಿಪಬ್ಲಿಕನ್ ಈ ಬಗ್ಗೆ ಅಭಿಯಾನ ಮಾಡ್ತು. ಅನ್ಫಾರ್ಚುನೇಟ್ಲಿ ಕಾಲ್ಗಳು, ಪಬ್ಲಿಕ್ ಕಾಲ್ ಅಲ್ಲೂ ಕೂಡ ಒಬ್ಬ ಮಹಿಳೆ ಕಾಲ್ ಮಾಡಲಿಲ್ಲ ಸರ್ ಇಡೀ ದಿನದಲ್ಲಿ. ಇವಾಗ್ಲೂ ಕೂಡ ಕಾಲ್ ಮಾಡಿದ್ದು ಇಬ್ರು ಪುರುಷರು. ಅಂದ್ರೆ ನೀವು 2,000 10,000ಕ್ಕೆ ಮಹಿಳೆಯರು ಓಟ್ ಹಾಕ್ಬಿಡ್ತಾರೆ, ಹಾಗಾಗಿ ನಾವು ಮಂತ್ರಿ ಮಾಡಿದ್ರು ಓಕೆ, ಮಾಡ್ಲಿಲ್ಲ ಅಂದ್ರೂ ಓಕೆ. ಈ ತರದ ಮನಸ್ಥಿತಿ ಸದ್ಯಕ್ಕೆ ರಾಜಕಾರಣದಲ್ಲಿ ಇದೆಯಾ ಅಂತ? ಸ್ಮಿತಾ ಮೇಡಮ್, ಬಹುಶಃ ನಾನು ಜಾತ್ಯತೀತ ಜನತಾದಳದಿಂದ ಹೊರಗಡೆ, ಇಲ್ಲ ಕಾಂಗ್ರೆಸ್ ಇಲ್ಲ BJP ಇನ್ನೊಂದು ಪಕ್ಷದಲ್ಲಿ ಇದ್ರೂ ನಾನು ನಿಜವಾಗ್ಲೂ ಇವತ್ತು ನಾನು ಈ ಚರ್ಚೆಗೆ ಬರಬೇಕಾದ್ರೆ ನಾನು ಥಿಂಕ್ ಮಾಡ್ಕೊಂಡು ಬಂದಿದ್ದು, ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದು ಒಂದೇ ಒಂದು, ಪೂಜ್ಯ ದೇವೇಗೌಡರು ಒಂದು ಮಹಿಳೆಯರಿಗೆ ತಂದು ಕೊಟ್ಟಂತ ಕೊಡುಗೆ ಇದೆಯಲ್ಲ, ಇವತ್ತು ಪತ್ರಕರ್ತರಿಂದ ಹಿಡಿದು ಪ್ರತಿಯೊಬ್ಬರು ಪ್ರಗತಿಪರರು, ಚಿಂತಕರು ಎಲ್ಲರೂ ಶ್ಲಾಘಿಸ್ತಾರೆ. ಅದು ಒಂದೇ ಒಂದು ವಿಚಾರ ನಾನು ತಿಳ್ಕೊಂಡಾಗ ಗೊತ್ತಾಯ್ತು, ಈ ಮಟ್ಟಕ್ಕೆ ಒಂದು ಗ್ರಾಮ ಪಂಚಾಯತಿಯಿಂದ ದೊಡ್ಡ ಮಟ್ಟದವರೆಗೂ ಮಹಿಳೆಯರೂ ಅಧಿಕಾರ ನೋಡ್ಬೋದು ಅಂತ ತಂದುಕೊಟ್ಟಂತ ಪುಣ್ಯಾತ್ಮರು. ನಾನು ಬೇರೆ ಪಕ್ಷದಲ್ಲೇ ಇದ್ದೀನಿ ಅನ್ಕೊಳ್ಳಿ, ನಾನು ಒಂದು ಸಿಂಪಲ್ ಆಗಿ ಕೇಳೋದು, ಆ ಮಂಕಾಳ್ ವೈದ್ಯ ಅವರು ಮಗುವೀರ ಕಮ್ಯುನಿಟಿ, ಅವರೊಬ್ರು ದೊಡ್ಡ ವ್ಯಕ್ತಿ, ಸಾವಿರಾರು ಕೋಟಿ ಅವ್ರ ಹತ್ರ ದುಡ್ಡಿದೆ, ಪ್ರಬಲರು ಅಂತ ಹೇಳಿದ್ರೆ ಅವ್ರನ್ನ ಬಂದಿದ್ರ ಲಿಸ್ಟಲ್ಲಿ ಹಂಗೆ ಎಸ್ಬಿಡಕ್ಕಾಗ್ತಿತ್ತ?
ಯಾಕೆ ಎಸ್ ಮಲ್ಲಿಕಾರ್ಜುನ್ ದೊಡ್ಡವರು ಪ್ರಭಾವಶಾಲಿಗಳು, ಶ್ರೀಮಂತರು, ಅಗರ್ಭ ಶ್ರೀಮಂತರು. ಗಾಯತ್ರಿ ಶಾಂತ ನನ್ಗೆ ನಾನು ಹೇಳ್ತಿದ್ದೀನಿ, ನನ್ನ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ, ನಾವು ವಿರೋಧ ಪಕ್ಷದವ್ರು, ಅವ್ರು ಯಾವ್ದಾದ್ರು ಕೊಡ್ಲಿ. ಗಾಯತ್ರಿ ಶಾಂತೇಗೌಡರು ಕೊಟ್ಟಿಲ್ಲ ಅಂದ್ರೆ ಇನ್ನೊಬ್ರು ಕೊಡ್ಲಿ, ಮಾತಾಡಿ ಆಯ್ತಾ. ನಿಮ್ಮ ಹೈಕಮಾಂಡ್ ಪಟ್ಟಿನಲ್ಲಿ ಸಮಯ ಇಲ್ಲ, ಪಟ್ಟಿನಲ್ಲಿ ಬಂದಿರೋಂಥದ್ನ ನಾವು ವಿರೋಧ ಪಕ್ಷದಲ್ಲಿ ಇದ್ದು ಕೇಳ್ತಿದೀವಿ ಹೊರತು ನೀವ್ ಯಾರಿಗಾದ್ರೂ ಕೊಡಿ. ಇನ್ನೊಂದು ಮೇಡಮ್, ಯಾವತ್ತು ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು, ಅದ್ ಏನೇ ಆಗಿರ್ಲಿ. ಅವರು ಒಂದು ವಿಚಾರ ಎತ್ತಿದ್ರು, ಈಗ ಇಡೀ ರಾಜ್ಯನೂ ನೋಡಿದೆ. ಆದ್ರೂ ಯಾವತ್ತು ಏನಾದ್ರೂ ಒಂದು ಪ್ರಶ್ನೆ ಕೇಳಿದಾಗ ಒಂದು ವಕ್ತಾರರಾಗಿ ಒಂದು ಪ್ರಬುದ್ಧತೆಯಿಂದ ಆನ್ಸರ್ ಮಾಡೋದು ಕಲಿ. ರಾಮಕೃಷ್ಣ ಸರ್, ಅಶ್ವಿನ್ ಜಿ, ಐ ಆಮ್ ನಾಟ್ ಅಲೋಯಿಂಗ್ ದಿಸ್. ಅಶ್ವಿನ್ ಜಿ, ದಿಸ್ ಇಸ್ ಡನ್ ಸೀರಿಯಸ್. ನೀವು ಒಂದ್ ಪಕ್ಷದ, ನಾನು ಹೇಳ್ತಾ ಇದ್ದೀನಿ ಸ್ವಾತಿ ಅವರೇ, ನಾನು ಹೇಳ್ತಾ ಇದ್ದೀನಿ, ಅಶ್ವಿನ್ ಅವರೇ ನಿಮ್ಮನ್ನ ಕರೆಸಿರೋದು ಇಲ್ಲಿ ವಿಚಾರಗಳನ್ನ ನೀವು ತಿಳಿಸ್ತೀರಿ ಅಂತ ಹೇಳಿ. ಕೈಂಡ್ಲಿ ಡೋಂಟ್ ಗೋ ಪರ್ಸನಲ್, ಕೈಂಡ್ಲಿ ಡೋಂಟ್ ಗೋ ಪರ್ಸನಲ್. ರಾಮಕೃಷ್ಣ ಸರ್ ಅವ್ರು ನಿಲ್ಸಿದ್ದಾರೆ, ಮೇಡಮ್ ನೀವು ನಿಲ್ಸಿ, ಮೇಡಮ್ ಅವ್ರು ನಿಲ್ಸಿದ್ದಾರೆ, ನೀವು ನಿಲ್ಸಿ. ಸ್ವಾತಿ ಅವರೇ ಇಬ್ರು ಸ್ಕ್ರೀನ್ ಇಂದ ತೆಗಿರಿ, ದಯವಿಟ್ಟು ತೆಗಿರಿ ಇಬ್ರು ಸ್ಕ್ರೀನ್ ಇಂದ. ರಾಮಕೃಷ್ಣ ಸರ್ ಮಾತ್ರ ಆನರ್, ರಾಮಕೃಷ್ಣ ಸರ್ ಮಾತ್ರ ಆನರ್, ಇಬ್ರದ್ದು ವಾಯ್ಸ್ ಇಲ್ಲ. ಥ್ಯಾಂಕ್ ಯು ರಾಮಕೃಷ್ಣ ಸರ್. 33%. ಮೇಡಮ್ ಅವರು ಸ್ಟಾಪ್ ಮಾಡಿದ್ದಾರೆ, ನೀವು ಸ್ಟಾಪ್ ಮಾಡಿ. ದಯವಿಟ್ಟು ಡಿಬೇಟ್ ಮಾಡೋಣ, ಪರ್ಸನಲ್ ಫೈಟ್ ಇದ್ರೆ ಆಮೇಲೆ ಮಾಡ್ಕೊಳ್ಳೋಣ. ನಮ್ಮ ವೀಕ್ಷಕರ ಸಮಯ ಹಾಳು ಮಾಡೋದು ಬೇಡ ಸರ್. ಈಗ 33%. ಹೇಳ್ತೇನೆ, ಇದು ಮಹಿಳೆಯರ ಬಗ್ಗೆ ಒಂದು ಡಿಸ್ಕಷನ್ ಆಗ್ತಾ ಇರುವಾಗ ಕಾಂಗ್ರೆಸ್ನ ಪರವಾಗಿ ಒಬ್ಬರು ಮಹಿಳೆಯರು ಬಂದು ಅವರ ಪರವಾಗಿ ಮಾತಾಡ್ತಾರೆ. ಅವ್ರಿಗೆ ತಪ್ಪಾಗಿದೆ, ಇದಾಗಿದೆ, ಸರಿಯಾಗಿಲ್ಲ ನಮ್ಮ ಪಕ್ಷದಲ್ಲಿ, ಅವ್ರಿಗೆ ಈ ಥರ ಆಗಬಾರ್ದಾಯಿತು ಅನ್ನೋ ಅನುಕಂಪದಿಂದ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ಇಟ್ಸ್ ಎ ಕ್ವೆಶ್ಚನ್ ಟು ನಿಮ್ಮ ಅನುಕಂಪ ಎಲ್ಲೋಯ್ತು? ಒಬ್ಬರೇ ಮಹಿಳೆ ಇಲ್ವಲ್ಲ ನಿಮ್ಮ ಕ್ಯಾಬಿನೆಟ್ ಅಲ್ಲಿ, ಇವತ್ತು ಒಬ್ಬರೊಬ್ರು ಮಹಿಳೆ ಇಲ್ಲ ಅನ್ನೋದನ್ನ ನೀವು ಹೇಳಬೇಕು. ಅಲ್ಲ, ನಿಮ್ಮ ಪಕ್ಷಕ್ಕೆ ನೀವು ಹೇಳೋಷ್ಟು ಧೈರ್ಯ ಇರಬೇಕು. ರಾಮಕೃಷ್ಣ ಸರ್, ವೈಯಕ್ತಿಕವಾಗಿ ಸ್ವಾತಿ ಅವರು ಅವರ ಅಭಿಪ್ರಾಯ ಹೇಳಲಿಕ್ಕೆ ಬಂದಿಲ್ಲ, ಪಕ್ಷದ ಪ್ರತಿನಿಧಿಯಾಗಿ ವಿಷಯಗಳನ್ನ ತಿಳಿಸಿದ್ದಾರೆ. ರಾಮಕೃಷ್ಣ ಸರ್ ಪ್ರಶ್ನೆ ಕೇಳಿಸ್ಕೊಳ್ಳಿ, ದಯವಿಟ್ಟು ಪ್ರಶ್ನೆ ಕೇಳಿಸ್ಕೊಳ್ಳಿ. ಆಯ್ತು ಸರ್, ಮತ್ತೊಮ್ಮೆ ಪ್ರಶ್ನೆಗೆ ವಾಪಸ್ ಬರ್ತಾ, ಈ ಮಹಿಳಾ ಮೀಸಲಾತಿ ಅನ್ನೋ ವಿಷಯಕ್ಕೇನೆ ವಾಪಸ್ ಬರ್ತಾ, 33% ರಿಸರ್ವೇಶನ್ ಅನ್ನೋ ವಿಚಾರವನ್ನ ಬಿಜೆಪಿ ಕೂಡ ಬಳಕೆ ಮಾಡ್ಕೊಳ್ತಾ ಇದೆ. ಡಿಲಿಮಿಟೇಷನ್ ವಿಚಾರವನ್ನ ಅವರು ಜಾರಿ ಮಾಡ್ಲಿಕ್ಕೆ ಅನ್ನೋ ಆರೋಪ ನಾವು ಕೇಳಿಸ್ಕೊಂಡಿದೀವಿ. ನಾನು ಪಕ್ಷಾತೀತವಾಗಿ ಮತ್ತೆ ಪ್ರಶ್ನೆ ಕೇಳ್ತೀನಿ. ಈ ಮಹಿಳೆಗೆ ಪ್ರಾತಿನಿಧ್ಯ ಅನ್ನೋದು ಆಗ್ಲೇ ರಾಣಿ ಸತೀಶ್ ಅವರು ಹೇಳ್ದ ಹಾಗೆ, ಅಥವಾ ಎಲ್ಲ ಇನ್ ಜನರಲ್ ಎಲ್ಲರೂ ಹೇಳ್ತಾ ಇರೋ ರೀತಿಯಲ್ಲಿ ಅನುಕಂಪದ ಆಧಾರದ ಮೇಲೆ ಮಹಿಳೆ ಇದ್ದಾರೆ, ಪ್ರಾತಿನಿಧ್ಯ ಕೊಡಬೇಕು, ಹಂಗ ಕೊಡಬೇಕು ಅನ್ನೋ ಹಂತಕ್ಕೆ ಹೋಗ್ಬಾರ್ದು. ರೆಪ್ರೆಸೆಂಟೇಷನ್ ಗಳಿಯೋ ವ್ಯಾಲ್ಯೂ ಆದ್ರೂ ಏನು ಅಂತ ಖಂಡಿತ. ಈಗ 33% ಆಕ್ಟ್ ಆಗಿದೆ. ಸಿ ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್ ಹ್ಯಾವ್ ಪಾಸ್ಡ್ ಇಟ್. ಐ ಥಿಂಕ್ ಬಿಜೆಪಿ ಆಲ್ಸೋ ಅದನ್ನ ಡಿಲಿಮಿಟೇಷನ್ಗೆ ಸೇರಿಸದೆ, ಲಿಂಕ್ ಮಾಡದೆ, ದೇ ಶುಡ್ ಗೋ ಹೆಡ್. ಬಿಕಾಸ್ ದೇರ್ ಒಂದು ಕೈಂಡ್ ಆಫ್ ಕನ್ಸೆನ್ಸಸ್ ಇದೆ. ಕಾಂಗ್ರೆಸ್ ಇಸ್ ಆಲ್ಸೋ ರೆಡಿ, ಎಲ್ಲರೂ ಸಪೋರ್ಟ್ ಮಾಡ್ಲಿಕ್ಕೆ ತಯಾರಿದ್ದಾರೆ, ಮಾಡಿ. ಐ ಥಿಂಕ್ ಮೋದಿ ಅವರಿಗೆ ಕ್ರೆಡಿಟ್ ಬರುತ್ತೆ. ಎಷ್ಟು ಗೋ ಹೆಡ್ ಅಂಡ್ ಡೂ ಇಟ್. ಸೊ ಅದನ್ನ ಸಪೋರ್ಟ್ ಮಾಡ್ತೇವೆ. ಅಲ್ಲ ಮೇಡಮ್, ನೀವು ಸಪೋರ್ಟ್ ಸ್ವಾತಿ ಅವರೇ, ಎಲ್ಲಾ ಮಹಿಳೆಯರ ಪರವಾಗಿ ನೀವು ಕೂಡ ಮಹಿಳೆ ಆಗಿರೋದ್ರಿಂದ ನನ್ನ ಒಂದು ಮನವಿ ಏನಂತಂದ್ರೆ, ನಾವು ಗಮನಿಸ್ಕೊಂಡು ಬಂದಿದ್ದೀವಿ 11
1,000ಕ್ಕೂ ಹೆಚ್ಚು ಮಂದಿ ಮಹಿಳೆಯರು ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ರಾಜ್ಯದಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಮೋಸ್ಟ್ ಆಫ್ ದೆಮ್ ಆರ್ ವಿಮೆನ್ ಅಂಡ್ ಚಿಲ್ಡ್ರನ್. ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಮೆಜಾರಿಟಿ ಅಂತದೆ. ಅಂದ್ರೆ ದೊಡ್ಡ ದೊಡ್ಡ ಖಾತೆಯನ್ನ ನಿರ್ವಹಿಸುವ ಸಾಮರ್ಥ್ಯ ಕೂಡ ಮಹಿಳೆಯರಿಗೆ ಇದೆ ಅನ್ನೋದನ್ನ ನಿಮ್ಮ ಪಕ್ಷವೂ ಸೇರಿದಂತೆ ರಾಜ್ಯದಲ್ಲಿರುವ ಎಲ್ಲಾ ಪಕ್ಷಗಳು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ವೀಕ್ಷಕರಿಗೂ ಅನ್ನಿಸ್ತಾ ಇದೆ 70% ಜನಕ್ಕೆ ಪ್ರಾತಿನಿಧ್ಯದ ವಿಚಾರದಲ್ಲಿ ಅಸಮಾಧಾನ ಇದೆ ಅಂತ ಹೇಳಿ. ಈ ಪ್ರಾತಿನಿಧ್ಯ ಕೇವಲ ಸಮುದಾಯಕ್ಕಲ್ಲ, ಮಹಿಳೆ ಪುರುಷ ಅನ್ನೋ ವಿಚಾರಕ್ಕೂ ಸಂಬಂಧಪಟ್ಟಂತೆಯೂ ಕೂಡ ಸಮಾನವಾಗಿ ಇರಬೇಕು. ಇರೋ ಸಾಧ್ಯತೆ ಅಟ್ಲೀಸ್ಟ್ ಒಂದಾದ್ರೂ ಕೊಡ್ಲಿ ಅನ್ನೋ ಹಂತಕ್ಕೆ ಬಂದಿದೀವಲ್ಲ, ಅಟ್ಲೀಸ್ಟ್ ಅದು ಒಂದಾದ್ರೂ ಆಗ್ಲಿ ಅಂತ ಆಶಿಸ್ತಾ ಸ್ವಾತಿ ಅವರೇ ಥ್ಯಾಂಕ್ ಯು, ಧನ್ಯವಾದ ಎಲ್ಲರಿಗೂ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.